ಮುಂದೆ ಶ್ರೀಕೃಷ್ಣ ಆ ಗೋಪಿಕಾ ಸ್ತ್ರೀಯರಿಗೆಲ್ಲ ಮೋಕ್ಷ ಕೊಡುವವನು. ಅವರಿಗೆಲ್ಲ ಮೋಕ್ಷ ಕೊಟ್ಟಾಗ ಇನ್ನೂ ಕೆಲವರು ಯೋಗಿಗಳು, ದೊಡ್ಡ ದೊಡ್ಡ ಆಚಾರ ಮಂದಿ ಹಾಗೆ ಇರ್ತಾರೆ. ಇವರಿಗೆಲ್ಲ ಮೋಕ್ಷ ಆಗಿರ್ತದೆ. ಆಗ ಇವರಿಗೆ ಸಿಟ್ಟು ಬರ್ತದೆ, ನಾವು ಎಷ್ಟು ಅನುಷ್ಠಾನ ಎಲ್ಲ ಮಾಡಿಕೊಂಡಿದ್ದೀವಿ, ನಮ್ಮನ್ನು ಬಿಟ್ಟು ಈ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಮೋಕ್ಷ ಕೊಟ್ಟನಲ್ಲ ಕೃಷ್ಣ ಅಂತ ಅವರಿಗೆಲ್ಲ ಕೋಪ ಬಂದರೆ, ಆ ಕೋಪ ಪರಿಹಾರ ಮಾಡಲಿಕ್ಕೆ ಅವರಿಗೇನಾದರೂ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಕದೀತಿದ್ನಂತೆ. ಯಾರಾದರೂ ಆಕ್ಷೇಪ ಮಾಡಿದರೆ, ಅವ್ರಿಗೆ ಯಾಕೆ ಮೋಕ್ಷ ಕೊಟ್ಟು, ಹೆಣ್ಮಕ್ಳಲ್ವೇ ಅಂತ ಕೇಳಿದರೆ, ಅವ್ರ ಮನೆ ಹಾಲು ಕದ್ದಿದ್ದೀನಿ, ಅವ್ರ ಬೆಣ್ಣೆ ಕದ್ದಿದ್ದೀನಿ, ಅದಕ್ಕೋಸ್ಕರ ಅದಕ್ಕೆ ಪ್ರತಿಯಾಗಿ ಮೋಕ್ಷ ಕೊಟ್ಟೆ ಅಂತ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ಶ್ರೀಕೃಷ್ಣ ತಾನು ಅವರಿಗೆ ಕ್ಷೀರ ಸಮುದ್ರವನ್ನು ಕೊಡೋದಕ್ಕೋಸ್ಕರ ಒಂದು ಲೋಟ ಹಾಲು ಕದ್ದಿದ್ದಾನಷ್ಟೇ. ಮೋಕ್ಷ ಕೊಡೋದು ಅಂದ್ರೇನು? ಕ್ಷೀರ ಸಮುದ್ರದಲ್ಲಿ ವಾಸಸ್ಥಳ ಕೊಡೋದು, ಅದೇ ಮೋಕ್ಷ ಅಂದರೆ. ಶ್ವೇತದ್ವೀಪ ಅಂತ ಒಂದು ಮಂದಿರ ಇದೆ ಪರಮಾತ್ಮಂದು, ಅದು ಕ್ಷೀರ ಸಮುದ್ರದಲ್ಲಿ ಇರೋದು. ಆ ಶ್ವೇತದ್ವೀಪಕ್ಕೆ ಹೋಗೋದೇ ಮೋಕ್ಷ ಅಂದರೆ. ಆ ಕ್ಷೀರ ಸಮುದ್ರದಲ್ಲಿ ಅವರನ್ನೆಲ್ಲ ಕರೆಸ್ಕೋಬೇಕಾಗಿದೆ. ಅದಕ್ಕೋಸ್ಕರ ಅವರ ಮನೆಯಿಂದ ತಾನು ಸ್ವಲ್ಪ ಕ್ಷೀರವನ್ನು ಕದ್ದು ಪಾನ ಮಾಡಿದ್ದಾನೆ. ಅದಕ್ಕೆ ಅವರಿಗೆ ಕ್ಷೀರ ಸಮುದ್ರವನ್ನು ಕೊಟ್ಟ. ಈ ರೀತಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಹಾಲು ಮೊಸರು ಬೆಣ್ಣೆ ಇದನ್ನೆಲ್ಲ ಕದೀತಾ ಇದ್ದ. ಗೋಪಿಕಾ ಸ್ತ್ರೀಯರು ಕೃಷ್ಣನ ಈ ಚೇಷ್ಟೆಯನ್ನು ಯಶೋಧಾದೇವಿ ಹತ್ರ ಬಂದು, ಏನೇನು ಮಾಡಿದ ಕೃಷ್ಣ ತಮ್ಮ ತಮ್ಮ ಮನೆಗಳಿಗೆ ಬಂದು, ಎಲ್ಲರೂ ಕೂಡ ಬಂದು ಹೇಳ್ತಾರೆ, ಇದು ದೂರು ಕೊಟ್ಟದ್ದು ಅಂತ ಅಲ್ಲ, ಮೋಕ್ಷವನ್ನು ಸಂಪಾದನೆ ಮಾಡಿದರು ಅಂತ ಅರ್ಥ. ಯಾಕೆ ಕೃಷ್ಣನ ಮೇಲೆ ದೂರು ಕೊಡುವಾಗ ಕೃಷ್ಣ ಮಾಡಿದ ಗುಣಗಾನ ಮಾಡಿದ ಹಾಗಾಯಿತು. ಅವನೇನು ನವನೀತ ಚೋರನಾಗಿದ್ದ ಅದನ್ನೆಲ್ಲ ಬಂದು ಹೇಳಿದಾಗ ಕೃಷ್ಣನ ಗುಣಗಾನ ಮಾಡಿದಂತಾಗಿ ಅವರಿಗೆಲ್ಲ ಅದು ಮೋಕ್ಷಕ್ಕೆ ಕಾರಣವೇ ಆಯಿತು. ಆ ರೀತಿಯಲ್ಲಿ ಗೋಪಿಕಾ ಸ್ತ್ರೀಯರು ಬಂದು ಕೃಷ್ಣನ ಬಗ್ಗೆ ದೂರು ಕೊಡ್ತಾ ಇದ್ದಾರೆ. ಒಂದು ಮನೆಗೆ, ಗೋಪಿಕಾ ಸ್ತ್ರೀ ಮನೆಗೆ ಕೃಷ್ಣ ಹೋಗಿದ್ದಾನೆ ಸ್ನೇಹಿತರನ್ನೆಲ್ಲ ಕರ್ಕೊಂಡು. ಅನೇಕ ಮಂದಿ ಗೆಳೆಯರನ್ನ ಕರ್ಕೊಂಡು ನಾನಾ ಬೇರೆ ಬೇರೆಯವ್ರ ಮನೆಗೆ ಹೋಗೋದು, ಚೇಷ್ಟೆ ಮಾಡೋದು. ಒಂದು ದಿವಸ ಹುಡುಗರಿಗೆಲ್ಲ ಹೇಳಿದಂತೆ, ಇವತ್ತು ಇವ್ರ ಮನೆಗೆ ಹೋಗೋಣ ಅಂತ. ಯಾಕೆ ಅಂದರೆ ಮನೆ ಮುಂದೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಆ ಕಡೆ ಈ ಕಡೆ ಬಾಳೆ ಕಂಬ ಇಟ್ಟಿದ್ದಾರೆ, ಹಸಿರು ತೋರಣ ಕಟ್ಟಿದ್ದಾರೆ. ಅವ್ರ ಮನೆಯಲ್ಲಿ ಏನೋ ಸಮಾರಂಭ ಇರಬೇಕು. ಇಲ್ದಿದ್ರೆ ಈ ಶೃಂಗಾರ ಯಾಕೆ ಮಾಡ್ತಾರೆ? ಮನೆ ಮುಂದೆ ಅಂಗಳ ಥಳಿ ಹಾಕಿ, ದೊಡ್ಡದಾಗಿ ರಂಗೋಲಿ ಹಾಕಿ, ಇವೆಲ್ಲ ಶೃಂಗಾರ ಮಾಡಿಟ್ಟಿದ್ದಾರೆ. ಏನೋ ಸಮಾರಂಭ ಇರಬೇಕು, ದೇವರಿಗೊಂದು ಅಪರೂಪಕ್ಕೆ ಪಂಚಾಮೃತನೂ ಮಾಡ್ತಾರೆ ಅಂತ ಕಾಣುತ್ತೆ. ಸಮಾರಂಭ ಅಂದಮೇಲೆ ಅವತ್ತು ಪಂಚಾಮೃತ ಆಗಬೇಕು. ದಿನ ದಿನ ಇರೋದಿಲ್ಲ, ಅವತ್ತಂತೂ ಇದ್ದೇ ಇರ್ತದೆ. ಕೃಷ್ಣನೂ ಹೇಳಿದ್ನಂತೆ, ದಿನ ಬರೀ ಹಾಲು ಮೊಸರು ಕದ್ದು ಕುಡಿದು ಸಾಕಾಗಿದೆ, ಪಂಚಾಮೃತನೇ ಕದಿಯೋಣ, ಚೆನ್ನಾಗಿರ್ತದೆ ಅಂತ. ಬಹಳ ರುಚಿಯಾಗಿರ್ತದೆ ಪಂಚಾಮೃತ. ಕೃಷ್ಣ ಹೇಳಿದ ಹುಡುಗರಿಗೆಲ್ಲ ಪಂಚಾಮೃತನೇ ಮಾಡ್ತಾರೆ, ತೊಗೊಂಡ್ಬಿಡೋಣ ಅಂತ. ಸೀದಾ ಹೋದ. ಮನೆ ಸಮಾರಂಭ. ಗೋಪಿಕಾ ಸ್ತ್ರೀ ಎಲ್ಲೋ ತನ್ನ ಕೆಲಸದಲ್ಲಿ ತೊಡಗಿದ್ದಾಳೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸದಲ್ಲಿ ತಂಪಾಡಿಗೆ ತಾವು ತೊಡಗಿದ್ದಾರೆ. ಕೃಷ್ಣ ಹೋದ, ಯಾರೂ ಗಮನಿಸಲಿಲ್ಲ. ಸೀದಾ ದೇವ್ರ ಕೋಣೆಗೆ ಹೋದ, ದೇವ್ರ ಮನೆಗೆ ಹೋದ. ಪಂಚಾಮೃತಕ್ಕೆ ಸಾಮಾನೆಲ್ಲ ಇಟ್ಟಿದ್ರು, ಗಂಟಾಮಣಿ ಇಟ್ಟಿದ್ರು. ಆಚಾರ್ಯನೂ ಬಂದಿದ್ದಿಲ್ಲ ಪಂಚಾಮೃತ ಮಾಡೋರು. ಸ್ವಲ್ಪ ತಡ ಮಾಡಿ ಬರೋದು ಜಾಸ್ತಿ. 4-5 ಮನೆ ಒಪ್ಕೊಂಡಿರ್ತಾರೆ, ಬೇಗ ಬರಲಿಕ್ಕೆ ಆಗೋದಿಲ್ಲ, ಎಲ್ಲ ಮನೆ ಮುಗಿಸ್ಕೊಂಡು ಬರಬೇಕಲ್ಲ. ಅದಕ್ಕೋಸ್ಕರ ತಡ ಆಗಿತ್ತು. ಕೃಷ್ಣ 2-3 ಸಲ ಹೋಗಿ ನೋಡಿ ಬಂದ. ಇನ್ನು ಪಂಚಾಮೃತ ಸಾಮಾನು ಹಾಗೇ ಇದೆ. ದೇವ್ರಿಗೆ ಪಂಚಾಮೃತ ಆಗೇ ಇಲ್ಲ ಕದಿಯೋಣ ಅಂದರೆ. ತನಗೆ ಸಿಟ್ಟು ಬಂತು. ಹುಡುಗರನ್ನ ಕರ್ಕೊಂಡು ಹೋದ, ಮನೆ ಮೇಲೆ ಕೂತ್ಕೊಂಡ. ಪ್ರಗೃಹ್ಯ ಘಂಟಾಮಣಿ ತಗೊಂಡ. ಅಪರೇಣ ಪಾತ್ರಂ, ಇನ್ನೊಂದು ಕೈಯಲ್ಲಿ ಹಾಲಿನ ಪಾತ್ರೆ ಹಿಡ್ಕೊಂಡ. ಕರೇಣ ಚಾನ್ನೇನ ಪಯಪ್ಪಿ ಬಂತಂ, 3ನೇ ಕೈಯಿಂದ ಹಾಲು ಕುಡಿತಿದ್ದಾನೆ. ಜೊತೆಗೆ ಶಿಷ್ಯರು ಬಂದಿದ್ರಲ್ಲ, 4ನೇ ಕೈಯಿಂದ ಅವರಿಗೂ ಕೊಡ್ತಿದ್ದಾನೆ. ಸಸ್ರೇಕಾಯ ಸಪ್ರಿವಾರಾಯ ಅಂತ. ಹೀಗೆ ಚತುರ್ಭುಜನಾಗಿ ಕೂತುಕೊಂಡು ಆ ಹಾಲು ಮೊಸರು ಕುಡಿಯೋದನ್ನು ನೋಡಿ ಆ ಘಂಟಾನಾದ ಕೇಳಿ ಗೋಪಿಕಾ ಸ್ತ್ರೀ ಓಡಿ ಬಂದಂತೆ. ಇದೇನು ಆಚಾರ ಬಂದೇ ಬಿಟ್ಟಿದ್ದಾರೋ ಏನೋ, ಸುದ್ದಿನೇ ಇಲ್ವಲ್ಲ. ಮಡಿಲೇ ಬರ್ತಿರ್ತಾರೆ ಕೆಲವರು ಎಲ್ಲ ಮನೆಗೆ, ಮತ್ತೆ ಎಲ್ಲಿ ಸ್ನಾನ ಮಾಡೋಣ ಅಂತ ಬಂದು ಕೂತಿರ್ಬೇಕು ಅಂತ ಬಂದು ನೋಡಿದರೆ ಮನೆ ಪೂಜಾ ಆಚಾರ ಅಲ್ಲ, ಕೃಷ್ಣಾಚಾರ್ಯ ಕೂತಿದ್ದಾರೆ ಇಲ್ಲಿ ಬಂದು. ಪ್ರಗೃಹ್ಯ ಘಂಟಾಮಪರೇಣ ಪಾತ್ರಂ ಕರೇಣ ಚಾನ್ನೇನ ಪಯಪ್ಪಿಬಂತಂ ನಿಶಾಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ. ಆ ಕೃಷ್ಣನ ಚತುರ್ಭುಜ ಮೂರ್ತಿಯನ್ನು ನೋಡಿ, ಅವನ ಪಂಚಾಮೃತ ಕುಡಿಯೋದನ್ನು ನೋಡಿ, ಹಾಲು ಮೊಸರು ಕುಡಿಯೋದನ್ನು ನೋಡಿ ಗಾಬರಿಯಾಗಿ ಸ್ತಬ್ಧಳಾಗಿ ಸುಮ್ಮನೆ ನಿಂತುಬಿಟ್ಟಂತೆ, ಮೂಕಳಾಗಿ ಬಿಟ್ಲಂತೆ. ಬಂದು ಯಶೋಧಾದೇವಿ ಹತ್ರ
ಹೇಳ್ತಾ ಇದ್ದಾಳೆ, ಕೃಷ್ಣನ ಈ ರೂಪ ನೋಡಿದೆ ಇವತ್ತು ನಾನು ನಮ್ಮ ಮನೆಯಲ್ಲಿ ಅಂತ. ಇನ್ನೊಂದು ಮನೆಗೆ ಹೋಗಿದ್ದಾನೆ ಕೃಷ್ಣ. ನೆಲುವಿನ ಮೇಲೆ ಬೆಣ್ಣೆ ಇಟ್ಟಿದ್ರು. ಹಗ್ಗದಿಂದ ನೆಲವು ಅಂತ ಕಟ್ಟಿ ಜಂತಿಗೆ ತಗಲಾಕಿರ್ತಾರೆ, ಬೆಕ್ಕು ತಿನ್ನಬಾರದು ಅಂತ. ಆ ನೆಲುವಿನ ಮೇಲೆ ಗಡಿಗೆಯಲ್ಲಿ ನೀರಿನಲ್ಲಿ ಬೆಣ್ಣೆ ಮುದ್ದೆ, ಅದನ್ನು ತೊಗೊಂಡಿದ್ದಾನೆ ಕೃಷ್ಣ. ಸಣ್ಣ ಪುಟ್ಟ ಬಾಲಕ ಆ ಬೆಣ್ಣೆ ಮುದ್ದೆ ಕದ್ದು ತೊಗೊಂಡು ಮನೆಗೆ ಹೋಗ್ತಾ ಇದ್ದಾನೆ. ಅಷ್ಟೊತ್ತಿಗೆ ಗೋಪಿಕಾಸ್ತ್ರೀ ಬಂದು, ಕೈಯಲ್ಲಿ ಬೆಣ್ಣೆ ಮುದ್ದೆ ಇದೆ, ಮಾಡ್ತೀನಿ ನನ್ನ ಅಂತ ಹೊಡಿಲಿಕ್ಕೆ ಅಂತ ಬೆತ್ತ ತೊಗೊಂಡು ಬಂದರೆ, ದೊಡ್ಡ ಮನೆ, ಇಡೀ ಮನೆ ತುಂಬ ಓಡಾಡಿಸಿಬಿಟ್ನಂತೆ. ಅವಳು ಕೈಗೆ ಸಿಗಬಿಡಲಿಲ್ಲ. ಎಲ್ಲೆಲ್ಲಿ ಕೃಷ್ಣ ಹೋಗ್ತಾನೋ ಬೆನ್ನಿಂದ ಹೋಗ್ತಾ ಇದ್ದಾಳೆ. ಹೋಗುವಾಗ ರಭಸದಿಂದ ಅವಳು ತಲೆಯಲ್ಲಿ ಮುಡಿದ ಮಲ್ಲಿಗೆ ಹೂವೆಲ್ಲ ಬೀಳ್ತಾ ಹೋಯ್ತಂತೆ, ಅಷ್ಟು ರಭಸದಿಂದ ಹೋದ್ಲು. ಕೃಷ್ಣನ ಪಾದ ಗುರುತಿನ ಮೇಲೆಲ್ಲ ಹೂ ಬಿದ್ದು ಅವನ ಪಾದ ಪೂಜೆ ಮಾಡಿದ ಹಾಗಾಯಿತು ಅಂತ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಯಾರ್ದಾದರೂ ಮನೆಗೆ ಬೆಣ್ಣೆ ಕದಿಲಿಕ್ಕೆ ಹೋದಾಗ ಅವರು ಬೈದರೆ ಕೃಷ್ಣನ ಯಾರಿಗೂ ಗೊತ್ತಾಗದಿದ್ದ ಹಾಗೆ ಹೋಗ್ತಿದ್ದ. ಅಕಸ್ಮಾತ್ ಸಿಕ್ಕಿಬಿದ್ದಾಗ ಬೈತಿದ್ರು. ಯಾರ್ಯಾರಾದರೂ ಬೈದರೆ ಅವರ ಪುಣ್ಯವನ್ನೆಲ್ಲ ಕದ್ದಿತಿದ್ದ. ಬರೀ ಹಾಲು ಮೊಸರು ಕದಿಯೋದಲ್ಲ, ಪುಣ್ಯನೂ ಕದ್ದು ಬಿಡ್ತಿದ್ದ ಬೈದರೆ. ಬೈಲಿಲ್ಲ ಅಂತಾದರೆ ಅವರಿಗೆ ಸಾಕಷ್ಟು ಪುಣ್ಯವನ್ನು ಕೊಟ್ಟು, ಅಗಣ್ಯ ಪುಣ್ಯಾಖ್ಯ ಧನಾನಿದಾಯಿ, ಪುಣ್ಯ ಅನ್ನುವಂಥ ಧನವನ್ನು ಕೊಟ್ಟು ತನ್ನ ಮನೆಗೆ ಹೋಗ್ತಿದ್ದ ಕೃಷ್ಣ. ಹೀಗೆ ಬೈದವರ ಪುಣ್ಯ ಹ್ರಾಸ ಮಾಡಿದ್ದಾನೆ. ಸಂತೋಷಪಟ್ಟು ಬೆಣ್ಣೆ ತಿನ್ನಿಸಿದವರಿಗೆ ಪುಣ್ಯವನ್ನು ಕೊಟ್ಟು ಹೋಗ್ತಾ ಇದ್ದ. ನಿಜವಾಗಿಯೂ ಕಳ್ಳತನ ಅನ್ನೋದು ಲೋಕದಲ್ಲಿ ನಿಂದಿತ. ಎಲ್ಲರೂ ಬೈತಾರೆ ಕಳ್ಳರನ್ನ, ನಿಂದಿತವಾದದ್ದದು. ಆದರೆ ಕೃಷ್ಣನಿಗೆ ಮಾತ್ರ ಅದು ಹೊಗಳಿಕೆಯ ವಿಷಯ ಆಗೋಯ್ತು. ಕೃಷ್ಣ ಬೆಣ್ಣೆ ಕದ್ದ, ಹಾಲು ಕದ್ದ ಅಂದರೆ ಅದನ್ನು ಹೊಗಳಿ ಗಾನ ಮಾಡಿ ಎಲ್ಲರೂ ಕೂಡ ಸಂತೋಷ ಪಡೋ ರೀತಿಯಲ್ಲಿ ಆಯಿತು. ಯಾಕೆ ಅಂದರೆ ಲಕ್ಷ್ಮೀ ಕಟಾಕ್ಷ ಬಿದ್ದವನವನು. ಲಕ್ಷ್ಮಿ ಇದ್ಲು ಅಂತಂದರೆ ಏನು ಮಾಡಿದರೂ ನಡೀತದೆ. ಲಕ್ಷ್ಮಿ ಇಲ್ದಿದ್ದವ್ರ ಮೇಲೆ ಎಲ್ಲ ಅಪವಾದಗಳು ಬರೋದು. ಲಕ್ಷ್ಮೀ ಕಟಾಕ್ಷ ಇದ್ದದ್ರಿಂದ ಅವನ ದೋಷವೂ ಕೂಡ, ಚೌರ್ಯ ಅನ್ನೋ ದೋಷವೂ ಕೂಡ ಗುಣವೇ ಆಗೋಯ್ತು. ಚೌರ್ಯವನ್ನು ನಿತರಾಮ್ ಗೃಣದ್ಭ್ಯ, ಚೆನ್ನಾಗಿ ಹೊಗಳತಕ್ಕಂಥವರಿಗೆ ಮೋಕ್ಷವನ್ನೇ ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಇಲ್ಲದೆ ಇದ್ದರೆ ಯಾರಾದರೂ ಬೈದರೆ ಮಾಡಿದರೆ ಅಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳನ್ನ ಚೂಟಿ ಅಳಿಸಿ ಹೋಗ್ತಿದ್ದಂತೆ, ಇಲ್ಲ ಬೆಕ್ಕಿಗೆ ತಿನ್ನಿಸ್ತಿದ್ದಂತೆ. ಬೈಲಿಲ್ಲ ಸುಮ್ಮನೆ ಇದ್ದರು ಅಂತಂದರೆ ಅವ್ರಿಗೆ ಯಾವ ಹಾನಿ ಮಾಡ್ತಾ ಇದ್ದಿಲ್ಲ. ಒಂದು ಮನೆಗೆ ಹೋಗಿದ್ದಾನೆ ಕೃಷ್ಣ, ಸದಾ ಹೆಣ್ಮಗಳು ಬೈತಿದ್ಲಂತೆ. ಮನೆಗೆ ಬರಬೇಡ ನೀನು, ಬಂದು ಕೂಡಲೇ ಬೈಯೋದು, ಬಾಗಿಲು ಹಾಕೋದು, ಇದೆಲ್ಲ ಮಾಡ್ತಿದ್ದಂತೆ. ಒಂದು ಸಲ ಬಾಗಿಲು ತೆಗೆದಿತ್ತು, ಕೃಷ್ಣ ಹೋದ, ಯಾರೂ ಕಾಣಿಸ್ಲಿಲ್ಲ, ಬೆಣ್ಣೆ ತಿಂದುಬಿಟ್ಟ. ಹೊರಗಡೆ ಬಂದ, ಮಂಚದ ಮೇಲೆ ಯಜಮಾನರು ಮಲಗಿದ್ರು. ಚೆನ್ನಾಗಿ ಅಭ್ಯಂಜನ ಮಾಡಿ, ಕೈಯೆಲ್ಲ ನೋವಾಗಿತ್ತು, ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಅಭ್ಯಂಗ ಮಾಡಿ ಮಲಗಿದ್ದಾರೆ ಮಂಚದ ಮೇಲೆ. ಚೆನ್ನಾಗಿ ನಿದ್ದೆ ಬಂದಿದೆ. ಆ ಹಸಿ ತಲೆ ಒಣಗಲಿ ಅಂತ ಇಷ್ಟು ದೊಡ್ಡ ಜುಟ್ಟನ್ನು ಕೆಳಗಡೆ ಬಿಟ್ಟಿದ್ರಂತೆ. ಕೃಷ್ಣ ಬೆಣ್ಣೆ ತಿಂದು ಬಂದವನೇ, ದಿನ ಬೈತಿದ್ರಲ್ಲ ಇವ್ರು, ನನಗೆ ಸರಿಯಾಗಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆ ನಿದ್ದೆ ಮಾಡ್ತಾ ಇದ್ದ ಯಜಮಾನ್ರ ಜುಟ್ಟು ತೊಗೊಂಡು ಕಾಲಿಗೆ ಕಟ್ಟಿದ್ದಂತೆ. ಇಳೆ ಬಿದ್ದಿತ್ತು, ಮಂಚದ ಕಾಲಿಗೆ ಕಟ್ಟಿದ. ಪಕ್ಕದಲ್ಲಿ ನಿಂತ್ಕೊಂಡು, ಯಜಮಾನ್ರೇ ನಿಮ್ಮ ದನದ ಕೊಟ್ಟಿಗೆ ಬೆಂಕಿ ಬಿದ್ದಿದೆ ಅಂತ ಕೂಗಿದ್ನಂತೆ. ದಿಗ್ನ ಎದ್ರು, ಜುಟ್ಟು ಅಲ್ಲೇ ಉಳಿತು. ಹಿಂಗೆಲ್ಲ ಮಾಡ್ತಿದ್ದಂತೆ ಕೃಷ್ಣ. ಬೈದರೆ ಅವರಿಗೆ ಒಳ್ಳೆ ಇದು, ಹೊಗಳಿದ್ರೆ ಪುಣ್ಯ ಕೊಡ್ತಿದ್ದ, ಇಲ್ಲದೆ ಇದ್ದರೆ ಬೆಕ್ಕಿಗೆ ತಿನ್ನಿಸೋದು, ಅವ್ರಿಗೇನೆ ಏನಾದರೂ ಅನಿಷ್ಟ ಮಾಡಿ ಹೋಗ್ತಿದ್ದಂತೆ. ಹಾಗೆ ಕೃಷ್ಣ ಗೋಪಿಕಾಸ್ತ್ರೀಯರ ಮನೆಯಲ್ಲಿ ಬೆಣ್ಣೆ ಕದ್ದಿದ್ದ. ಯಾರಾದರೂ ಎಲ್ಲಿ ಹೇಳ್ಬಿಡ್ತಾರೋ ನಾನು ಕಳ್ಳ ಅಂತ ಹೇಳಿ ಅವ್ರಿಗೆ ಮೋಕ್ಷ ಕೊಡ್ತೀನಿ ಅಂತ ಬಾಯಿ ಮುಚ್ಚಿಸ್ತಾ ಇದ್ದಂತೆ. ಮೋಕ್ಷ ಕೊಟ್ಟು ಬಾಯಿ ಮುಚ್ಚಿ ಕೂಡಿಸ್ತಾ ಇದ್ದ. ಇದು ಅವನಿಗೆ ಸ್ವಭಾವ ಸಿದ್ಧವಾದ ಇದು ಹಕ್ಕದು. ಅವನ ಸ್ವಭಾವ ಕಳ್ತನ ಅನ್ನೋದಂತ ವಾದಿರಾಜರು ಹೇಳ್ತಿದ್ದಾರೆ. ಯಾಕೆಂದರೆ ಮಹಾಭಾರತದಲ್ಲಿ ಒಂದು ಪ್ರಸಿದ್ಧ ಶ್ಲೋಕ ಇದೆ ಕೃಷ್ಣನ ಬಗ್ಗೆ, ಪರಮಾತ್ಮನ ಬಗ್ಗೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ. ಮನುಷ್ಯರಲ್ಲಿ ಪ್ರಸಿದ್ಧ ಕಳ್ಳ ಅಂದರೆ ನಾರಾಯಣನೇ. ಯಾಕೆ ಅಂದರೆ ಅವನ ಹೆಸರು ಹೇಳಿದರೆ ಸಾಕು, ಅವನ ಸ್ಮರಣೆ ಮಾಡಿದರೆ ಸಾಕು, ಜನ್ಮ ಜನ್ಮಾಂತರದಿಂದ ನಾವು ಕೂಡಿಟ್ಟಂಥ ಪಾಪವನ್ನು ಒಂದು ಕ್ಷಣದಲ್ಲಿ ಕದ್ದು ಬಿಡ್ತಾನೆ ಪಾಪವನ್ನು. ಯಾರಾದರೂ ನಾರಾಯಣ ಸ್ಮರಣೆ ಮಾಡಿದವರು ಪಾಪ ಉಳ್ಕೊಂಡವ್ರು ಇದ್ದಾರೆ. ಅವನು ಸ್ಮರಣೆ ಮಾಡಿದರೆ ಸಾಕು, ನಾಮಕೀರ್ತನೆ ಮಾಡಿದರೆ ಸಾಕು, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಎಲ್ಲ ಪಾಪವನ್ನು ಕದ್ದು ಅವ್ರನ್ನ ಪುಣ್ಯವಂತರನ್ನಾಗಿ ಮಾಡ್ತಾನೆ. ಹೀಗೆ ಸ್ಮರಣೆ ಮಾಡಿದವರ ಪಾಪ ಕದಿಯೋದು ಪರಮಾತ್ಮನ ಸ್ವಭಾವ. ಅದರಿಂದ ಕೃಷ್ಣಾವತಾರದಲ್ಲಿ ಹಾಲು ಮೊಸರು ಬೆಣ್ಣೆ ಕದೀತಿದ್ದ ಅಂತ ಹೇಳಿದ್ದಾರೆ. ಈ ಕಳ್ಳತನ ಅನ್ನೋದು ಅವನಿಗೆ ಸಿದ್ಧವಾದ ವಿದ್ಯೆ. ಇನ್ನೊಂದು ಮನೆಯಲ್ಲಿ ಹೋಗಿದ್ದಾನೆ. ಗಡಿಗೆಯಲ್ಲಿದ್ದಂಥ ಬೆಣ್ಣೆ ಮುದ್ದೆ ಕೈಯಲ್ಲಿ ಹಿಡ್ಕೊಂಡಿದ್ದ. ಇನ್ನೇನು ಹೊರಡಬೇಕು, ಸ್ನೇಹಿತರಿಗೆಲ್ಲ ಕೊಟ್ಟು ತಿನ್ನಬೇಕು ಅನ್ನುವಾಗ ಗೋಪಿಕಾಸ್ತ್ರೀ ಬಂದ್ಬಿಟ್ಲು. ಬೆಣ್ಣೆ ಗಡಿಗೆ ಕೈ ಹಾಕಿದ್ದಾನೆ, ಆವಾಗಲೇ ಬಂದು ಅವಳೇ ಕೇಳಿದ್ಲು, ಕೃಷ್ಣ ಯಾರು ನೀನು ಅಂತ ಕೇಳಿದ್ಲು.
ಯಾರು ನೀನು? ನಾನು ಬಲರಾಮನ್ ತಮ್ಮ ಅಂದ. ಕೃಷ್ಣ ಅಂತ ಹೇಳಿಲ್ಲ, ಬಲರಾಮನ್ ತಮ್ಮ ಅಂತ. ಅಂದರೆ ದೊಡ್ಡವ್ರ ಹೆಸರು ಹೇಳಿದ್ರೆ ಬಿಡ್ತಾರೇನೋ ಅಂತ ಕೆಲವರು. ಹಾಗೆ ಯಾರು ನೀನು ಅಂದರೆ ಬಲರಾಮನ್ ಕಸ್ತ್ವಂಬಾಲ ಬಲಾನುಜಃ, ಬಲರಾಮನ್ ತಮ್ಮ. ಹಂಗಾದ್ರೆ ಯಶೋದಮ್ಮನ ಮಗ ಅಂತ ಅರ್ಥ ಆಯ್ತು. ನಮ್ಮನೆಗೆ ಯಾಕೆ ಬಂದಿ ಅಂತ ಕೇಳಿದ್ದು. ನಮ್ಮನೆಗೆ ಯಾಕೆ ಬಂದೆ? ಇದು ನಿಮ್ಮನೆ ಅಂತ ಗೊತ್ತಾಗಿಲ್ಲ, ನನ್ನ ಮನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಂದೆ ಅಂತ. ನಿನ್ನ ಮನೆ ಅಂತ ನೀನು ಅಂದ್ಕೊಂಡಿದ್ದೆ, ನನ್ನ ಮನೆ ಅಂತ ನಾನು ಅಂದ್ಕೊಂಡು ಬಂದೆ ಅಂತ. ನನ್ನ ಮನೆ ಅಂತ ತಿಳ್ಕೊಂಡು ನಾನು ಬಂದೆ ಅಂತಾನೆ ಕೃಷ್ಣ. ಅದರಲ್ಲಿ ತತ್ವ ಸೇರಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ನಿನ್ನ ಮನೆ ಅಂತ ನೀನು ಅಂದ್ಕೊಂಡಿದ್ದಿ, ಜಗತ್ತೇ ನನ್ನ ಮನೆ, ಇಡೀ ಜಗತ್ತು ನಂದು. ನನ್ನ ಮನೆ ಅಂತ ತಿಳ್ಕೊಂಡು ನಾನು ಬಂದೆ. ಹಸ್ತಕ್ಯನ್ನವನೀತ ಭಾಜನ ಮುಖೇ, ಇರಲಿ ಕನ್ಫ್ಯೂಸ್ ಆಗಿ ಬಂದಿರ್ಬೋದು. ಈ ಬೆಣ್ಣೆ ಗಡಿಗೆಗೆ ಯಾಕೆ ಕೈ ಹಾಕಿದಿ ಅಂತ ಕೇಳಿದವಳು. ಕೇಳಿದ ಹಾಗೆ ಬೆಣ್ಣೆ ಮುದ್ದೆ ಹಿಡ್ಕೊಂಡು ತೋರಿಸ್ತಾನೆ. ಎಷ್ಟು ಮೃದುವಾಗಿದೆ ಇದು, ಎಷ್ಟು ಕೋಮಲವಾಗಿದೆ ನೋಡು ಅಂದ. ಇರ್ಬೋದು, ಕೋಮಲ ಆದ್ರೆ ನೀನಾಕೆ ತಗೊಂಡು? ನನ್ನ ಹೃದಯ ಬಹಳ ಕೋಮಲ ಮೃದು ಹೃದಯ ನಾನು, ನೀನು ಕಠೋರ ಹೃದಯಳು ನೀನು. ಈ ಮೃದುವಾದ ಬೆಣ್ಣೆ ನನ್ನ ಹೃದಯಕ್ಕೆ ಸೇರಿದ್ರೇನೆ ಮ್ಯಾಚಿಂಗ್ ಸರಿ ಹೋಗ್ತದೆ. ಇಲ್ಲದೆ ಇದ್ದರೆ ಕಠೋರ ಹೃದಯದ ನಿನ್ನ ಹೊಟ್ಟೆಗೆ ಈ ಬೆಣ್ಣೆ ಸೇರಿತು ಅಂತಾದರೆ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ನಾನು ಕೋಮಲ ಹೃದಯ, ಈ ಬೆಣ್ಣೆನೂ ಬಹಳ ಕೋಮಲ. ಕೋಮಲತೆಯಲ್ಲಿ ಬೆಣ್ಣೆ ಅಷ್ಟು ಕೋಮಲ ಮತ್ತೆ ಯಾವುದೂ ಇಲ್ಲ. ಹೃದಯದಲ್ಲಿ ನನ್ನ ಹೃದಯದಷ್ಟು ಕೋಮಲ ಹೃದಯ ಮತ್ತೆ ಯಾವುದೂ ಇಲ್ಲ. ಆದ್ದರಿಂದ ಈ ಬೆಣ್ಣೆ ನಾನು ತಗೊಂಡೆ ಅಂದ. ಅವಳು ಹೇಳಿದ್ದು, ನೀನೆಷ್ಟು ಕೋಮಲ ಅಂತ ನನಗೆ ಗೊತ್ತು, ಮಹಾ ಕಠಿಣ ನೀನು, ಕಲ್ಲಿಗಿಂತ ಕಠಿಣ. ಯಾಕೆಂದರೆ ನೀನು ಸಣ್ಣವನಾಗಿದ್ದಾಗ ನಾನು ಇನ್ನಾಗ ಒಂದು ವಿಷಯ ಕೇಳಿದ್ದೀನಿ. ಶಕಟಾಕ್ಷ ಅಂತ ಒಬ್ಬ ಅಸುರ ಬಂದಿದ್ದ ಎತ್ತಿನ ಬಂಡಿ ರೂಪದಲ್ಲಿ. ಅದನ್ನು ಕೆಳಗಡೆ ನಿಮ್ಮಮ್ಮ ಮಲಗಿಸಿದ್ಲು. ನೀನು ಕಾಲಿನಿಂದ ಎತ್ತಿನ ಬಂಡಿ ಒದ್ದು ಅದನ್ನು ಪುಡಿ ಪುಡಿ ಮಾಡಿದ್ಯಂತೆ. ಇಂದು ಕೋಮಲಾಂಗನಾಗಿದ್ದರೆ ಆ ಎತ್ತಿನ ಬಂಡಿ ಪುಡಿ ಆಗ್ತಿತ್ತೇನೋ. ಎಂಥ ಕೋಮಲಾಂಗ ನೀನು, ಎತ್ತಿನ ಬಂಡಿ ಪುಡಿ ಮಾಡಿದವನಲ್ವೇ? ಆ ಕೃಷ್ಣ ಹೇಳ್ತಾನೆ, ನನಗೂ ಗೊತ್ತು, ನಾನು ಎತ್ತಿನ ಬಂಡಿ ಒದ್ದದ್ದು ಅಂಗಾಲಿನಿಂದ. ಅಂಗಾಲು ಮಾತ್ರ ಕಠೋರ. ಅಷ್ಟೇ ಅಲ್ಲ, ಆ ಅಂಗಾಲು ಕಠೋರ ಆದದ್ದು ಯಾಕೆ ಅಂದರೆ, ಅದಕ್ಕೆ ಮುಂಚೆ ನೀನೊಂದ್ಸಲ ಬಂದು ನಮ್ಮ ಅಮ್ಮನ ಕೈಯಿಂದ ನನ್ನ ಎತ್ಕೊಂಡು ಎದೆ ಮೇಲೆ ನಿಲ್ಲಿಸ್ಕೊಂಡು ಮುದ್ದಾಡ್ತಿದ್ಯಂತೆ. ನೀನು ಎದೆ ಕಠೋರ, ನನ್ನ ಕಾಲಿಗೂ ನಿನ್ನ ಎದೆಗೂ ಸಂಬಂಧ ಆಗಿ ನನ್ನ ಕಾಲದ ಕಠೋರ ಆಯಿತು ಅಂತ ಅವಳ ಮೇಲೆ ಹಾಕಿಬಿಟ್ಟರು. ಕಠೋರವಾದ ನಿನ್ನ ಹೃದಯಕ್ಕೆ ನನ್ನ ಅಂಗಾಲಿನ ಸಂಬಂಧ ಆದ್ದರಿಂದ ಕಾಲು ಮಾತ್ರ ಕಠೋರ ಆಯಿತು, ಅದಕ್ಕೆ ಎತ್ತಿನ ಬಂಡಿ ಪುಡಿಯಾಗಿತ್ತು. ಹೃದಯ ಮಾತ್ರ ಕೋಮಲನೇ ನಂದು ಅಂತ. ಇನ್ನೊಂದ್ಸಲ ಒಬ್ಬ ಗೋಪಿಕಾಸ್ತ್ರೀ ಮನೆಗೆ ಹೋದಾಗ ಅವಳಿಗೆ ಸಿಟ್ಟು ಬಂದಿತ್ತು. ಇನ್ನೊಂದು ಸಲ ಬಂದರೆ ನಿನ್ನ ಕಟ್ಟಿ ಹಾಕಿಬಿಡ್ತೇನೆ ನೋಡು ಕಂಬಕ್ಕೆ ಅಂದಂತೆ. ನಿನ್ನ ಕಟ್ಟಿ ಹಾಕ್ತೇನೆ ಅಂತಂದಾಗ ಕೃಷ್ಣ ಹೇಳ್ತಾನಂತೆ, ನನ್ನ ಕಟ್ಟಿ ಹಾಕಿಬಿಟ್ರೆ ಜಗತ್ತೇ ಕಟ್ಟಿ ಹಾಕಿದಾಗ ಆಗ್ತದೆ. ಯಾಕೆ? ನಾನು ಜಗದುದರ, ವಿಶ್ವಂಭರ ನಾನು, ಇಡೀ ಜಗತ್ತೇ ನನ್ನ ಉದರದಲ್ಲಿದೆ. ನನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವೇ ನಿನಗೆ? ಅಂಥ ಹಗ್ಗ ಎಲ್ಲಿ ಸಿಗಬೇಕು? ಇಡೀ ಜಗತ್ತೇ ನನ್ನ ಉದರದಲ್ಲಿದೆ. ಅಷ್ಟೇ ಅಲ್ಲ, ನನ್ನನ್ನು ಕಟ್ಟಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಮುಕ್ತ ಜೀವರೆಲ್ಲ ನನ್ನ ಹೊಟ್ಟೆಯೊಳಗೆ ಇರೋದು. ಮುಕ್ತರಿಗೆ ಎಲ್ಲಿಯಾದರೂ ಬಂಧನ ಆಗ್ತದ? ಬಂಧನದಿಂದ ಮುಕ್ತಿ ಹೊಂದಿದವರೇ ಮುಕ್ತರು. ಅಂಥ ಮುಕ್ತರು ನನ್ನ ಹೊಟ್ಟೆಯಲ್ಲಿರುವಾಗ ಅವ್ರನ್ನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಹೇಗೆ ಕಟ್ಟಲಿಕ್ಕೆ ಸಾಧ್ಯ ನಿನಗೆ ಅಂತ ತತ್ವ ಹೇಳ್ತಾ ಇದ್ದಾನೆ. ಹೀಗೆ ತತ್ವಗರ್ಭಿತವಾದ ಮಾತು. ಇನ್ನೊಬ್ಬ ಗೋಪಿಕಾಸ್ತ್ರೀ ಬಂದು ಹೇಳ್ತಾಳೆ, ಯಶೋದೆ, ನಿನ್ನ ಮಗ ಬಂದು ಹಾಲು ಮೊಸರು ಕುಡಿತಿದ್ದ ಸರಿ, ಗಡಿಗೆ ಬೇರೆ ಒಡೆದು ಹೋಗ್ತಿದ್ದ. ಹಾಲು ಕುಡಿಲಿ ಬೆಣ್ಣೆ ತಿನ್ನಲಿ ಸರಿ, ಗಡಿಗೆ ಹೊಡಿತಿದ್ದ. ಬಹಳ ಸಿಟ್ಟು ಬರ್ತಿತ್ತು ನಮಗೆ. ಗಡಿಗೆಯಲ್ಲಿ ತರೋಣ ಮತ್ತೆ ಹೋಗಿ, ಗಡಿಗೆ ಬೇರೆ ಹೊಡಿತಿದ್ದ. ಸಿಟ್ಟು ಬಂತು. ಆದರೆ ಬೈಯೋಣ ಅಂತ ಹೋದರೆ ಆ ಕೋಮಲವಾದಂಥ ಮುಖ, ಆ ಚಂಚಲವಾದ ಕಣ್ಣು, ಅವನ ಮಂದಹಾಸ, ಆ ಮಲ್ಲಿಗೆಯಂತೆ ಮೊಗ್ಗಿನಂತೆ ಇರ್ತಕ್ಕಂಥ ಹಲ್ಲು, ಅದನ್ನೆಲ್ಲ ನೋಡಿದರೆ ಸಿಟ್ಟೇ ಹೋಗಿಬಿಡಬೇಕು, ಹಾರಿ ಹೋಗ್ತಿತ್ತು ಸಿಟ್ಟು. ಹೊಡಿಲಿಕ್ಕೆ ಕೈ ಬರ್ತಾ ಇಲ್ಲ. ಆ ರೀತಿ ಜಗತ್ತನ್ನೇ ವಶಪಡಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಅವಳು ಬಂದು ಹೇಳ್ತಾ ಇದ್ದಾಳೆ. ಇನ್ನೊಬ್ಬಳು ಬಂದು ಹೇಳಿದ್ಲು, ಎಂಥ ಚುರುಕು ನಿನ್ನ ಮಗ. ಅವ್ರ ಮನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ನೆಲವು ಮಾಡಿ ಬೆಣ್ಣೆ ಇಟ್ಟಿದ್ದಾರೆ. ಅದು ಎತ್ತರ ನೆಲವು. ಕೃಷ್ಣ ಇಷ್ಟುದ್ದ ಇದ್ದಾನೆ ಅಷ್ಟೇ, ಅಷ್ಟು ಗಿಡ್ಡ ಅವನು, ಸಣ್ಣ ಮಗು. ಹೋದ, ಬೆಣ್ಣೆ ಅಷ್ಟು ಎತ್ತರ ಇದೆ, ಹೇಗೆ ತೆಗಿಬೇಕು ಅಂತ ಯೋಚನೆ ಮಾಡಿದ. ಒಂದು ದೊಡ್ಡ ಕೊಳಗ ಇತ್ತು. ಆ ಕೊಳಗ ದಬ್ಕೊಂಡು ಆ ನೆಲುವಿನ ಕೆಳಗಡೆ ಬರೋ ಹಾಗೆ ಮಾಡಿದ. ಅಂತೂ ದಬ್ಕೊಂಡು ಕೊಳಗದ ಕೆಳಗಡೆ ಇಟ್ಟ. ಅದ್ರ ಮೇಲೆ ಏರಿ ನೋಡಿದ್ನಂತೆ, ಇನ್ನೂ ಎತ್ತರ ಇದೆ ಅಂತ ಅನಿಸ್ತು. ಸಾಧಾರಣ ಅಂದಾಜು ಆಗ್ತದೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಸಿಕ್ಬಿಡ್ತದೇನೋ ಅಂತ ಎದ್ದು ನೋಡಿದ, ಏರಿ ನೋಡಿದ, ಸಿಗಲಿಲ್ಲ. ಇನ್ನೂ ಸ್ವಲ್ಪ ಮೇಲೆ ಇದೆಯಲ್ಲ ಅಂತ ಅನಿಸ್ತು. ಒಂದು ಕೊಡ ನೋಡಿದ, ಅಲ್ಲಿ ಕೊಡ ತಂದು ಆ ಕೊಳಗದ ಮೇಲೆ ಡಬ್ಬ ಹಾಕಿದ್ನಂತೆ. ಕೊಡದ ಮೇಲೆ ಏರಿದ, ಇನ್ನೂ ಬೆಣ್ಣೆ ಸಿಗಲಿಲ್ಲ. ಅಲ್ಲಿ ಒಂದು ತಂಬಿಗೆ ಇತ್ತು, ತಂಬಿಗೆ ಹಾಕಿದ್ನಂತೆ. ಕೊಡದ ಮೇಲೆ ಒಂದು ತಂಬಿಗೆ ಡಬ್ಬ ಹಾಕಿ ಏರಿದ, ಆದರೂ ಸಿಗಲಿಲ್ಲ. ಆ ತಂಬಿಗೆ ಮೇಲೆ ಒಂದು ಲೋಟ ಇಟ್ಟನಂತೆ.
ಅದ್ರ ಮೇಲೆ ಏರಿದ, ಆದರೂ ಸಿಗಲಿಲ್ಲ. ಆಮೇಲೆ ಒಂದು ಮಿಳ್ಳಿ ಅಂತ ಇರ್ತದೆ, ಈ ತೀರ್ಥಕ್ಕೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಅದು ಗಂಡ ಹೆಂಡತಿ ಇಬ್ಬರಿಗೆ ಸಾಕಾಗ್ಬೇಕು ಆ ತೀರ್ಥ, ಮೂರನೇವ್ರು ಬಂದರೆ ಹಿಡಿಸೋದೇ ಇಲ್ಲ. ಅಂಥ ಸಣ್ಣ ಮಿಳ್ಳಿ ಇರ್ತದೆ, ಅದನ್ನು ಹಾಕಿದ, ಅದ್ರ ಮೇಲೆ ಏರಿದಂತೆ ಬೆಣ್ಣೆ ಸಿಗ್ತದೆ. ಅಂತೂ ಬೆಣ್ಣೆ ಸಿಕ್ತು ಅಂತ ಆ ಮಿಳ್ಳಿ ಮೇಲೆ ಕುಣಿತಾ ಇದ್ದಾನಂತೆ ಕೃಷ್ಣ. ಬೆಣ್ಣೆ ಸಿಕ್ತು ಅಂತ, ಇಳಿಯೋ ಅಂತ ಇವಳು, ತಡಿ ಬೆಣ್ಣೆ ಸಿಕ್ತು ನನಗೆ ಅಂತ ಕುಣಿತಾ ಇದ್ದಾನೆ ಶ್ರೀಕೃಷ್ಣ. ಇಂಥ ವಿಚಿತ್ರ ಶಕ್ತಿಯ ಒಂದು, ಅದು ಹೇಗೆ ಬೀಳ್ಲಿಕ್ಕೆ ಸಾಧ್ಯ ಪಾತ್ರೆ? ಇವನ್ ಮನಸ್ಸಿನಲ್ಲಿ ಅಂದ್ಕೊಂಡ, ನನ್ನ ಪಾದಸ್ಪರ್ಶ ಆದ್ಮೇಲೆ ಬೀಳ್ತಾರೇನವರು, ನನ್ನ ಪಾದಸ್ಪರ್ಶ ಆದವರು ಬೀಳೋದೇ ಇಲ್ಲ ಅಂತ ಅವನ ತತ್ವ. ಅದರಿಂದ ಮಿಳ್ಳಿನೂ ಬೀಳೋದಿಲ್ಲ, ತಂಬಿಗೆ ಬೀಳಲಿಲ್ಲ, ಅದ್ರ ಮೇಲೆ ಎದ್ದು ಕುಣಿತಾ ಇದ್ದಂತೆ ಕೃಷ್ಣ. ಇನ್ನೊಂದು ಕಡೆ ಹೋದ, ಅಲ್ಲಿ ಕೊಳಗ ಪಾತ್ರೆ ಕೊಡ ಯಾವುದೂ ಇದ್ದಿಲ್ಲ, ಅದೆಲ್ಲ ಸುದ್ದಿ ಹಬ್ಬಿಬಿಟ್ಟಿತ್ತು. ಇವನು ಕೊಡ ಇದ್ರೆ ಕೊಡದ ಮೇಲೆ ಇರ್ತಾನೆ, ಕೊಳಗದ ಮೇಲೆ ಇರ್ತಾನೆ, ಯಾವುದೂ ಇಲ್ಲ ಅಂತ ಮಾಡಿ ಬರೇ ಬೆಣ್ಣೆ ಇಟ್ಟಿದ್ರು. ಏನು ಮಾಡ್ತಾನೆ ನೋಡೋಣ. ಕೃಷ್ಣ ಹೋದ, ನೋಡಿದ ಎತ್ತರ ಇದೆ ನಿಲುವು, ಬೆಣ್ಣೆ ಸಿಗ್ತಾ ಇಲ್ಲ, ಕೊಳಗ ಇಲ್ಲ, ಕೊಡ ಇಲ್ಲ, ತಂಬಿಗೆ ಇಲ್ಲ, ಏನಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದೇ ಸಮಯ ಬೈಲಿಕ್ಕೆ ಅಂತ ಅವಳು ಬಂದಂತೆ. ಬೈಲಿಕ್ಕೆ ಯಾಕೋ ಬಂದಿದ್ದೆ ಕೃಷ್ಣ ಅಂತ ಬೈವಾಗ ತಡಿ ಹೇಳ್ತೀನಿ ಅಂತ ಹಾರಿ ಅವಳು ಹೆಗಲ ಮೇಲೆ ಕೂತ್ಕೊಂಡು ಬೆಣ್ಣೆ ತೆಗೆದು ಬಂದದ್ದು ಒಳ್ಳೇದಾಯ್ತು. ನಾನು ಈ ಹೆಂಗಪ್ಪ ತೆಗಿಯೋದು ಅಂತ ಯೋಚನೆ ಮಾಡ್ತಿದ್ದೆ, ಸರಿಯಾದ ಸಮಯಕ್ಕೆ ಬಂದೆ ನೋಡಿ. ದೇವ್ರು ಕಳಿಸೋದು ಅಂದ್ರೆ ಹೆಂಗೆ ಕಳಿಸ್ತಾನೆ, ಟೈಮಿಗೆ ಸರಿಯಾಗಿ ಬಂದು, ಇನ್ನೆಷ್ಟು ಬೇಕಾದ್ರೆ ಬೈ ಪರವಾಗಿಲ್ಲ, ಬೆಣ್ಣೆ ಸಿಕ್ತು. ಅವಳು ಬಂದು ಹೇಳಿದ್ದು ಗೋಪಿಕಾಸ್ತ್ರೀ ಹತ್ರ ಹೀಗೆ, ಯಶೋದೆ ಹತ್ರ ಹೀಗೆ ಹೇಳಿದ್ದು. ಇನ್ನೊಬ್ಳು ಬಂದು, ಅವಳ ಮನೇಲಿ ಏನಾಗಿದೆ ಅಂದರೆ ಕೃಷ್ಣ ಹೋಗಿ ಬೆಣ್ಣೆ ಕದೀತಾ ಇದ್ದ, ಸಿಕ್ಬಿದ್ದ, ಒಂದು ದಿವಸ ಸಿಕ್ಬಿದ್ದ. ಎಷ್ಟೋ ಸಲ ಹೇಳಿದಂತೆ ನಮ್ಮ ಮನೆಗೆ ಬರಬೇಡ, ಬೆಣ್ಣೆ ತೆಗಿಬೇಡ, ನಮ್ಮ ಮನೆಯಲ್ಲೇ ಹುಡುಗರು ಬಹಳ ಇದ್ದಾರೆ, ಅವರಿಗೆ ಬೇಕು ಅಂತ, ಆದರೂ ಹೋಗಿ ಕದೀತಿದ್ದಂತೆ. ಒಂದು ದಿವಸ ಸಿಕ್ಬಿದ್ದ, ಕೈ ಹಿಡ್ಕೊಂಡು ಬೈದ್ಲು, ನೀನಿಲ್ಲೋ ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂದ್ಬಿಟ್ಲಂತ. ಎಂಥ ಕೆಲಸ ಮಾಡ್ತಿದ್ದಿ, ಎಷ್ಟು ಹೇಳಿದ್ರು ಬೆಣ್ಣೆ ಕದೀತಿದ್ದಿ, ನಿಮ್ಮ ಅಪ್ಪನಿಗೆ ಹುಟ್ಟಿದವನಲ್ಲ ನೀನು, ಎಂಥ ಗುಣವಂತ ನಿಮ್ಮಪ್ಪ, ಬಂಗಾರದ ಮನುಷ್ಯ, ನೀನು ನೋಡಿದ್ರೆ ಇಷ್ಟು ಚೇಷ್ಟೆ ಮಾಡ್ತಿದ್ದಿ, ನಿಮ್ಮ ಅಪ್ಪನಿಗೆ ಹುಟ್ಟಿದವನಲ್ಲ ಅಂತ ಸಿಟ್ಟಿನಲ್ಲಿ ಅಂದರೆ ಕೃಷ್ಣ ಕುಣಿದಾಡ್ತಾನಂತೆ. ಈ ರಹಸ್ಯ ನಿನಗೆ ಹೆಂಗೆ ಗೊತ್ತಾಯಿತು? ನಾನು ನಮ್ಮಪ್ಪನಿಗೆ ಹುಟ್ಟಿಲ್ಲ ಅನ್ನೋದು ನಿನಗೆ ಗೊತ್ತಾಯ್ತಲ್ಲ, ನಮ್ಮ ಅಮ್ಮನಿಗೆ ಗೊತ್ತಿದೆಯೋ ಇಲ್ಲ, ಹೇಳ್ತೀನಿ ತಡಿ ನಮ್ಮ ಅಮ್ಮನಿಗೆ ಅಂತ ಹೊರಟ್ಬಿಟ್ಟ. ಇವಳಿಗೆ ಗಾಬರಿ. ಕೃಷ್ಣ ಹೋಗಿ ಹೇಳಿದರೆ ಅವ್ರ ಅಮ್ಮನ ಹತ್ರ, ನಾನು ನಿನ್ನ ಗಂಡಂಗೆ ಹುಟ್ಟಿಲ್ವಂತೆ ಅಂತ ಅಂದ್ರೆ ಏನು ಅರ್ಥ? ಇಬ್ರಿಗೂ ಮಾರಿ ಜಗಳ. ಅದಕ್ಕೋಸ್ಕರ ಕೃಷ್ಣನ ಅವಳೇ ಹಿಡಿದು ನಿಲ್ಲಿಸಿ ತಾನೇ ಬಂದು ಯಶೋದೆ ಹತ್ರ ಹೇಳ್ತಿದ್ದಾಳಂತೆ. ಯಶೋದೆ, ಕೃಷ್ಣ ಏನಾದರೂ ಬಂದು ಹೇಳಿದರೆ ನೀನು ಯಥಾರ್ಥವಾಗಿ ತಿಳ್ಕೊಬೇಡ, ಸಿಟ್ಟಿನಲ್ಲಿ ನಾನೊಂದು ಮಾತಾಡಿಬಿಟ್ಟೆ ಅಂತಂದ್ಲಂತೆ. ನಮ್ಮಿಬ್ಬರಿಗೂ ಜಗಳ ಹಚ್ಚಿರೋ ಕೆಲಸ ಮಾಡ್ತಾ ಇದ್ದ. ನಾನು ಹೇಳಿದ್ದು ಸುಮ್ಮನೆ ಸಿಟ್ಟಿನ ಬರದೆ. ಕೃಷ್ಣನ ಒಳ ಅರ್ಥ ಏನು ಅಂತಂದರೆ, ಬರೇ ನಾನು ನಂದಗೋಪನಿಗೆ ಹುಟ್ಟಿಲ್ಲ ಅಂತ ಅಷ್ಟೇ ಅಲ್ಲ, ಯಾರಿಗೂ ಹುಟ್ಟಿಲ್ಲ, ವಸುದೇವನಿಗೂ ಹುಟ್ಟಿಲ್ಲ, ನಂದಗೋಪನಿಗೂ ಹುಟ್ಟಿಲ್ಲ, ಎಲ್ಲರೂ ನನಗೆ ಹುಟ್ಟಿದವರು ಅಂತ ಅವನ ತತ್ವ. ಇಡೀ ಜಗತ್ಪತಿಯೇ ನಾನು, ಜಗತ್ಪಿತನೇ ನಾನು. ಇನ್ನೊಬ್ಬಳು ಬಂದು, ಯಶೋದೆ ನಿಮ್ಮ ಮಗನಿಗೆ ಬಹಳ ಚೇಷ್ಟೆ ಅಂದ್ರೆ ಏನು, ನಾಸ್ತಿಕನಾಗಿ ಬಿಟ್ಟಿದ್ದಾನೆ, ಈಗಿಂದಲೇ ಅವನಿಗೆ ಸ್ವಲ್ಪ ದೇವರು ದಿಂಡ್ರು ಭಕ್ತಿ ಹೇಳ್ಕೊಡು, ದೊಡ್ಡವರಾದ್ಮೇಲೆ ಬರೋದಿಲ್ಲ. ಸಣ್ಣವರಿದ್ದಾಗ ಬಂದದ್ದೇ ದೊಡ್ಡವರಾಗಿ ಹೊತ್ತಿಗೆ ಹೋಗಿಬಿಟ್ಟಿರ್ತದೆ, ಇನ್ನು ಈಗಂತೂ ಬರದೇ ಇದ್ರೆ ಮತ್ತೆ ಬರೋದೇ ಇಲ್ಲ. ಯಾಕೆ ಏನಾಯಿತು ಅಂತಂದರೆ, ಅಲ್ಲ ನಮ್ಮ ಮನೆಗೆ ಬಂದು ಹಾಲು ಕದೀತಾ ಇದ್ದ, ಕುಡಿದ್ಬಿಟ್ಟ, ಗಟ್ಟೆ ಕುಡ್ದ, ದೇವರಿಗೆ ಸಮರ್ಪಣೆ ಮಾಡ್ಲಿಕ್ಕೆ ಇಟ್ಟಿದ್ದೇವೋ, ಸಮರ್ಪಣೆ ಆದ್ಮೇಲಾದರೂ ಬಂದು ಕೂಡಿ, ಈಗ ಬೇಡ ಅಂತಂದರೆ ದೇವರಿಗೆ ಸಮರ್ಪಣೆಗೆ ಇಟ್ಟಿದ್ದೀರಾ, ನಾನೇ ದೇವರು, ಮತ್ತೆ ಯಾವ ದೇವರಿದ್ದಾರೆ ಅಂಥೇಳಿ ತಾನೇ ಕುಡ್ದು ಹಾಕಿದ್ದಾನೆ. ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ ಇತೀರಿತೆ ತರ್ಹಿ ಅಹಮೇವ ದೇವಃ ಸಯಿತ್ಥಮಾಭಾಷ್ಯತ ದೇವ ಭುಂಕ್ತೆ ನ ದೇವಿ ಪುತ್ರಸ್ತವ ದೇವ ಭಕ್ತಃ. ನಿನ್ನ ಮಗ ದೇವರ ಭಕ್ತನಲ್ಲ, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ಈಗಲೇ ಶುರು ಮಾಡಿಬಿಟ್ಟಿದ್ದಾನೆ. ಇನ್ನೊಬ್ಳು ಬಂದು, ಒಬ್ಬಳಲ್ಲ 2-3 ಜನ ಬಂದರು. ಅವರೇನು ಮಾಡಿದ್ದಾರೆ ಅಂದರೆ, ಒಂದು 4-5 ಮಂದಿ ಒಂದು ಗುಂಪು ಮಾಡಿಕೊಂಡು, ಕೃಷ್ಣ ಇವತ್ತು ಬಂದರೆ ನಾವೇ ಚೆನ್ನಾಗಿ ಕುಡಿಸಿಬಿಡೋಣ ಹಾಲು ಅಂತ ಅಂದ್ಕೊಂಡು, ನಮ್ಮ ಮನೆ ಇದ್ದ ಹಾಲು 1 ಲೀಟ್ರ್ ಜಾಸ್ತಿ ತೊಗೊಂಡು ಯಥೇಚ್ಛ ಕುಡಿಸಿಬಿಡೋಣ, ಎಲ್ಲರೂ ಪ್ರೀತಿಯಿಂದ, ಅವನು ಕುಡಿತಾನೆ, ನಾವು ಕುಡಿಸಿಬಿಡೋಣ, ಆಮೇಲೆ ಅಜೀರ್ಣ ಆಗಿ 1 ವಾರ ಮನೆಯಲ್ಲೇ ಇರ್ತಾನೆ, ಈ ಕಡೆ ಬರಲಿಕ್ಕೆ ಪುರುಸೊತ್ತೇ ಆಗೋದಿಲ್ಲ ಅಂತ ಮಾತಾಡಿಕೊಂಡು ಎಲ್ಲರೂ ಕರೆದು ಕೃಷ್ಣನ ಹಾಲು ಕುಡಿಸಿದ್ರಂತೆ. ನಿಮಗೆ ಆಶ್ಚರ್ಯ, ದಿನ ಬೈತಿದ್ರು, ಇವತ್ತು ಕರೆದು ಕೊಡ್ತಿದ್ದಾರಲ್ಲ ಅಂತ. ಎಲ್ಲರ ಮನೆಗೆ ಹೋಗಿ ಹಾಲು ಕುಡ್ದ, ಇವರೆಲ್ಲ ನಿಶ್ಚಿಂತರಾಗಿದ್ದಾರೆ, ಮಾರನೇ ದಿನ ಗ್ಯಾರಂಟಿ ಬರೋದಿಲ್ಲ ಕೃಷ್ಣ. ಇಷ್ಟು ಹಾಲು ಕುಡಿದ ಮೇಲೆ ಹೊಟ್ಟೆ ಹೇಗೆ ಸರಿ ಇರ್ತದೆ, ಬರೋದೇ ಇಲ್ಲ ಅಂತ ನಿಶ್ಚಿಂತವಾಗಿದ್ದರೆ ಮತ್ತೆ ಯಥಾ ಪ್ರಕಾರ ಬಂದು ಹಾಲು ಕದ್ದಿದ್ದಾನೆ. ಅವರೇ ಬಂದು ಹೇಳ್ತಾರೆ, ಯಶೋದೆ ನಿನ್ನ ಮಗನ ಹೊಟ್ಟೆಯಲ್ಲಿ ಭೂತ ಸೇರ್ಕೊಂಡಿದೆಯೇನೋ, ಈಗ ಯಾರಾದರೂ ಮಾಂತ್ರಿಕ ತೋರಿಸ್ಬಿಡು, ಯಾಕೆಂದರೆ ಎಷ್ಟು ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದಿದ್ದಾನೆ, ಎಲ್ಲ ಜೀರ್ಣ ಮಾಡ್ಕೊಂಡಿದ್ದಾನೆ, ಆದರೂ ಏನೂ ಆಗಿಲ್ಲ ಅಂದರೆ ಅವನ ಹೊಟ್ಟೆಯಲ್ಲಿ ಭೂತ ಸೇರ್ಕೊಂಡಿದೆಯೋ. ಹೌದು, ಕೃಷ್ಣನ ಹೊಟ್ಟೆಯಲ್ಲೇ ಎಲ್ಲ ಭೂತಗಳು ಅಂದರೆ ಪ್ರಾಣಿಗಳಿರೋದು ಅವನ ಹೊಟ್ಟೆಯಲ್ಲೇ. ಇವ್ರ ಮನೆ ಹಾಲು ಆ ಕೃಷ್ಣನ ಹೊಟ್ಟೆಯಲ್ಲಿರೋ ಜೀವರಿಗೆ ಎಲ್ಲಿ ಸಾಕಾಗ್ತದೆ, ಎಷ್ಟು ಜೀವರಾಶಿಗಳಿದ್ದಾರೆ ಅವನ ಹೊಟ್ಟೆಯಲ್ಲಿ. ಇನ್ನೊಬ್ಳು ಬಂದ್ಲು, ಅವಳು ಅಡಿಗೆ ಮನೆಯಲ್ಲಿ ಸದಾ ಕತ್ತಲೆ ಮಾಡಿಟ್ಬಿಟ್ಟಿದ್ದ,
ಕಿಟಕಿಗೆಲ್ಲ ಕಪ್ಪು ಬಟ್ಟೆ ಹಾಕಿ ಕಪ್ಪು ಬಣ್ಣ ಅಂಟಿಸಿ ಬಲ್ಬ್ ತೆಗೆದು ಇವಳು ಹೋಗ್ಬೇಕಾದ್ರೆ ಟಾರ್ಚ್ ಹಿಡ್ಕೊಂಡೇ ಹೋಗ್ಬೇಕು. ಅಂಥ ಪ್ರಸಂಗ ಕತ್ತಲೆ, ಕೃಷ್ಣನಿಗೆ ಕಾಣಿಸಿರಬಾರ್ದು, ಬೆಣ್ಣೆಯಲ್ಲಿ ಇಟ್ಟಿದ್ದೀವಿ ಅಂತ ಕಾಣಿಸಿರಬಾರ್ದು. ಆ ಉಪಾಯ ಮಾಡಿ ಅಡುಗೆ ಮನೆ ತುಂಬ ಕತ್ತಲೆ. ಅಷ್ಟೇ ಅಲ್ಲದೇನೆ ದಾರಿಯಲ್ಲಿ ಅಲ್ಲೊಂದು ಇಲ್ಲೊಂದು ಪಾತ್ರೆ ಇಟ್ಟಿದ್ದಂತೆ. ಆ ಕತ್ತಲೆಯಲ್ಲೇ ಕೃಷ್ಣ ನಡ್ಕೊಂಡು ಹೋಗುವಾಗ ಪಾತ್ರೆ ಎಡವಿ ಬಿದ್ದು ಶಬ್ದ ಆಗಲಿ ಅಂತ ಅಷ್ಟೆಲ್ಲ ಮಾಡಿದ್ದಾಳೆ ಏರ್ಪಾಡು ಕೃಷ್ಣನ ಕಂಡು ಹಿಡಿಲಿಕ್ಕೆ. ಎಲ್ಲೋ ತನ್ನ ಪಾಟಿಗೆ ತಾನು ರೂಮ್ನಲ್ಲಿ ಕೂತಿದ್ಲು. ಕೃಷ್ಣ ಹೋಗಿದ್ದಾನೆ, ಒಂದು ಪಾತ್ರೆ ಎಡವಲಿಲ್ಲ. ಎಡವೋದೆಲ್ಲ ನಾವಷ್ಟೇ, ಅವನು ಯಾಕೆ ಎಡವುತ್ತಾನೆ? ಎಡವೋದೆಲ್ಲ ನಮಗೆ ಬಿಟ್ಟಿದ್ದಾನೆ. ಒಂದು ಪಾತ್ರೆ ಎಡವಲಿಲ್ಲ, ಶಬ್ದ ಮಾಡಲಿಲ್ಲ, ಮೆಲ್ಲ ಹೆಜ್ಜೆ ಇಟ್ಕೊಂಡು ಸರಿಯಾಗಿ ನೆಲವಿನ ಹತ್ರನೇ ಹೋಗಿ ಬೆಣ್ಣೆ ತೆಗೆದುಕೊಂಡು ಹೋಗಿದ್ದಾನೆ. ಎಷ್ಟು ಆಶ್ಚರ್ಯ ಆಯ್ತು ಅವಳಿಗೆ. ಬಂದು ಹೇಳ್ತಾಳೆ ಯಶೋಧಾದೇವಿ ಹತ್ರ, ಶ್ರೀಕೃಷ್ಣ ಈ ರೀತಿ ಬಂದು ಕತ್ತಲೆಯಲ್ಲಿ ಆ ಬೆಣ್ಣೆ ಕದ್ಕೊಂಡು ಹೋಗಿದ್ದಾನೆ, ಒಂದು ಪಾತ್ರೆ ಎಡವಲಿಲ್ಲ, ಸೂರ್ಯಚಂದ್ರರು ಕೃಷ್ಣನ ಕಣ್ಣಲ್ಲಿದ್ದಾರೇನೋ ಅಂತಂದ. ಶ್ರೀಕೃಷ್ಣ ಪರಮಾತ್ಮ ನಂದಗೋಕುಲದ ಬಾಲಲೀಲೆಗಳನ್ನು ಮುಗಿಸಿ ವೃಂದಾವನಕ್ಕೆ ಬಂದಿದ್ದಾನೆ. ಅಲ್ಲಿ ಗೋಪಿಕಾ ಸ್ತ್ರೀಯರೊಂದಿಗೆ ವಿಹಾರ ಮಾಡಬೇಕು, ವೃಂದಾವನ ಅಂತ ಸಂಚಾರಿ ಅಂತ ವೃಂದಾವನದಲ್ಲೆಲ್ಲ ಸಂಚಾರ ಮಾಡಬೇಕು ಅಂತ ವೃಂದಾವನಕ್ಕೆ ಬಂದಿದ್ದಾನೆ. ಮುಖ್ಯವಾಗಿ ವೃಂದಾವನದಲ್ಲಿರುವಂಥ ಯಮುನಾ ನದಿ ಕಲುಷಿತವಾಗಿತ್ತು. ಕಾಳಿಂಗ ಸರ್ಪ ಸೇರಿ ನೀರೆಲ್ಲ ವಿಷಮಯ ಆಗಿತ್ತು. ಆ ಕಾಳಿಂಗ ಸರ್ಪವನ್ನು ದಮನ ಮಾಡಿ ಅದನ್ನು ಓಡಿಸಿ ಯಮುನಾ ನದಿಯನ್ನು ಸ್ವಚ್ಛ ಮಾಡಬೇಕು ಅಂತ ಶ್ರೀಕೃಷ್ಣ ವೃಂದಾವನಕ್ಕೆ ಬಂದಿದ್ದಾನೆ. ಯಮುನಾ ತೀರದಲ್ಲಿ ಒಂದು ಕದಂಬ ವೃಕ್ಷ ಅಂತ ಒಂದು ಮರ ಇತ್ತು. ಕದಂಬ ವೃಕ್ಷ ಅಂತಂದರೆ ಈಚಲ್ ಮರ ಅಂತಾರೆ ನಮ್ಮ ಕಡೆ. ಈಚಲ್ ಮರ ಬಹಳ ಎತ್ತರಕ್ಕೆ ಬೆಳೆದಿತ್ತು. ಕೃಷ್ಣ ಆ ಮರದ ಮೇಲೇರಿದ. ಯಾಕೆಂದರೆ ಆ ಕಾಳಿಂಗ ಸರ್ಪ ಪಾತಾಳಕ್ಕೆ ಹೋದರೂ ಕೂಡ ತಾನು ಅಲ್ಲಿಯವರೆಗೆ ಹೋಗಿ ಅದನ್ನು ಎತ್ತಿ ತುಳಿದು ಅದನ್ನು ಓಡಿಸ್ಬೇಕು. ಅದಕ್ಕೋಸ್ಕರ ಅಷ್ಟು ಎತ್ತರ ಹೋದನಂತೆ. ನೀರಿನಲ್ಲಿ ಧುಮುಕುವಾಗ ಎತ್ತರದಿಂದ ಧುಮುಕಿದರೆ ಕೆಳಗಿನ ತನಕ ಹೋಗ್ಬೋದು, ಅಲ್ಲಿಂದಲ್ಲೇ ಹಾರಿದರೆ ಮೇಲ್ಮೇಲೆ ತೇಲಾಡಬೇಕಾಗ್ತದೆ. ಹೀಗೆ ಯಮುನಾ ನದಿಯಲ್ಲಿ ಧುಮುಕಿದ. ಆ ಕಾಳಿಂಗ ಸರ್ಪ ಯಮುನಾ ನದಿ ಅಡಿಯಲ್ಲಿ ಸಿಕ್ತು. ಅದನ್ನು ಎತ್ತಿದ. 101 ಹೆಡೆ ಅದಕ್ಕೆ. 101 ಹೆಡೆ ಇದ್ಮೇಲೆ ಎಷ್ಟು ಉದ್ದ ಇರಬಹುದು ನೋಡಿ. 101 ಹೆಡೆ, ಬಹಳ ದೀರ್ಘಕಾಯ. ಕೃಷ್ಣನಿಗಾಗ ಬರೀ 7 ವರ್ಷ. ಅವನನ್ನು ಸುತ್ತ ಹಾಕಿಬಿಡ್ತು ಕಾಳಿಂಗ ಸರ್ಪ. ಅದನ್ನೆಲ್ಲ ಬಿಡಿಸ್ಕೊಂಡು ಬಾಲವನ್ನು ಕೈಯಲ್ಲಿ ಹಿಡ್ಕೊಂಡು ಹೆಡೆ ಮೇಲೆ ನಿಂತಿದ್ದಾನೆ. ಎಲ್ಲ ಚಿತ್ರವೂ ಹಾಗೆ ಬಿಡಿಸಿದ್ದಾರೆ. ಬಾಲ ಕೈಯಲ್ಲಿ, ಹೆಡೆ ಮೇಲೆ ಕೃಷ್ಣ ನಿಂತಿರೋದು. ಮಧ್ಯಾಹ್ನ ಆಗಿದೆ. ಇಷ್ಟೊತ್ತಿಗೆ ಅಲ್ಲಿ ಊಟಕ್ಕೆ ಹೋಗಲಿಲ್ಲ ಕೃಷ್ಣ. ಅಲ್ಲಿ ನಂದಗೋಪ, ಉಪನಂದ, ಯಶೋದೆ ಅವರೆಲ್ಲ ಯಾಕೋ ಕೃಷ್ಣ ಬರಲಿಲ್ಲ, ಈ ಅಪಶಕುನ ಬೇರೆ ಆಗ್ತಾ ಇದೆ, ಏನಾಗಿದೆಯೋ ಏನೋ ಅಂತ ಎಲ್ಲರೂ ಸೇರಿ ಕೃಷ್ಣನ ಹುಡುಕೊಂಡು ಕಾಡಿಗೆ ಬಂದರು, ವೃಂದಾವನಕ್ಕೆ ಬಂದರು. ಇವನು ಬರೇ ಹೆಡೆ ಮೇಲೆ ನಿಂತಿದ್ದ ಕೃಷ್ಣ. ಅವನ ಬಂಧುಗಳೆಲ್ಲ ಕೃಷ್ಣನ ಹುಡುಕೊಂಡು ಬಂದಾಗ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ ಕಾಳಿಂಗ ಸರ್ಪದ ಮೇಲೆ. ಯಾಕೆ ಮಕ್ಕಳ ಸ್ವಭಾವ, ಯಾರಾದರೂ ಬರ್ತಾರೆ ಅಂತ ಮಾತಾಡ್ಕೋತಾ ಇದ್ದರೆ ಹಿರಿಯರು ಅವ್ರ ಕಿವಿಗೆ ಬಿದ್ದಿರ್ತದೆ. ಆಟೋ ಬಂದರೂ ಸಾಕು ಕುಣಿತಾರೆ, ಬಂದರು ಅಂತ. ಅದು ಯಾರು ಎದುರು ಮನೆಯವರು ಬಂದರೂ ಪರವಾಗಿಲ್ಲ, ಬಂದರು ಅಂತ ಕುಣಿತಿರ್ತಾರೆ. ಹಾಗೆ ಶ್ರೀಕೃಷ್ಣ ಕುಣಿದ್ನಂತೆ ಕಾಳಿಂಗ ಸರ್ಪದ ಹೆಡೆ ಮೇಲೆ. ನನ್ನ ಬಂಧುಗಳು ನನ್ನನ್ನು ಹುಡುಕೊಂಡು ಬಂದಿದ್ದಾರೆ ಅಂತ ಕುಣಿತಾ ಇದ್ದಾನೆ. ಬಂಧುಗಳೆಲ್ಲ ಬರುವಾಗ ಅವ್ರಿಗೆ ಹೇಗೆ ಗೊತ್ತಾಯಿತು ಕೃಷ್ಣ ಇರೋ ಜಾಗ ಅಂತಂದರೆ, ಶೇಷ ಮಾರ್ಗಗತ ಇವ ಬಲರಾಮ ದಾರಿ ತೋರಿಸ್ಲಿಕ್ಕೆ ಬಿಟ್ಟು ಹೋದದ್ದು ಅದಕ್ಕೆ ಇರಬೇಕು. ಇವನು ದಾರಿ ತೋರಿಸ್ಲಿಕ್ಕೆ ಇಲ್ಲಿರ್ತಾನೆ ಬನ್ನಿ ಕೃಷ್ಣ ಅಂತ ಬಲರಾಮ ತೋರಿಸಿದ ದಾರಿಯಲ್ಲಿ ಎಲ್ಲ ಬಂಧುಗಳು ಕೂಡ ಕೃಷ್ಣನ ಹತ್ತಿರ ಬಂದರು. ಅದು ಹೇಗಾಯಿತು ಅಂತಂದರೆ ಮೋಕ್ಷಕ್ಕೆ ಹೋದಂತೆ ಆಯಿತಂತೆ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಶ್ವೇತದ್ವೀಪ, ಅಲ್ಲಿ ಹೋಗಬೇಕು, ಅದೇ ಮೋಕ್ಷ. ಆ ಶ್ವೇತದ್ವೀಪಕ್ಕೆ ಹೋಗಲಿಕ್ಕೆ 2 ಮಾರ್ಗ, ಒಂದು ಗರುಡ ಮಾರ್ಗ, ಶೇಷ ಮಾರ್ಗ ಅಂತ 2 ಮಾರ್ಗ ಇದೆ. ಬಲರಾಮ ತೋರಿಸಿದ ಮಾರ್ಗದಲ್ಲಿ ಬಂದರು ಅಂದರೆ ಶೇಷ ಮಾರ್ಗದಲ್ಲಿ ಕೃಷ್ಣನ ಹುಡ್ಕೊಂಡು ಬಂದು ಮೋಕ್ಷಕ್ಕೆ ಬಂದ ಹಾಗೆ ಆಯಿತು ಅಂತಾರೆ. ಬಲರಾಮನಾದರೂ ಹೇಗೆ ಹೋದ ಅಂದರೆ ಕೃಷ್ಣನ ಹೆಜ್ಜೆ ಗುರುತು ನೋಡ್ಕೊಂಡು ಹೋದನಂತೆ. ಕೃಷ್ಣನ ಪಾದದ ಗುರುತು ಮೂಡಿತು. ಪ್ರತಿಯೊಂದು ಹೆಜ್ಜೆಯ ಗುರುತಿನ ಮೇಲೆ ಚಕ್ರ, ಶಂಖ, ಗದ, ಪದ್ಮಗಳ ರೇಖೆ ಅಲ್ಲಿ ಮೂಡಿತ್ತು. ಅದನ್ನು ನೋಡ್ಕೊಂಡು ಬಂದಾಗ ಕೃಷ್ಣ ಕಾಣಿಸಿದ. ಕೃಷ್ಣ ಅವನನ್ನು ನೋಡಿ ಇವರೆಲ್ಲ ಸಂತೋಷಪಟ್ಟರು. ಕೃಷ್ಣನೂ ಕೂಡ ಸಂತೋಷದಿಂದ ಕುಣಿಲಿಕ್ಕೆ ಶುರು ಮಾಡಿದ. ಕಾಳಿಂಗ ಸರ್ಪದ ಹೆಡೆ ಮೇಲೆ ಎಂಥ ನರ್ತನ! ಸುತ್ತಲೂ ಯಮುನಾ ನದಿ, ಮಧ್ಯದಲ್ಲಿ 101 ಹೆಡೆಯ ಕಾಳಿಂಗ ಸರ್ಪ, ಅದರ ಮೇಲೆ ಕೃಷ್ಣ ಕುಣಿತಾ ಇದ್ದಾನೆ. ಈ ನರ್ತನೋತ್ಸವ ಮಾಡುವಾಗ ಪಕ್ಕವಾದ್ಯಗಳೆಲ್ಲ ಇರಬೇಕು. ಒಳ್ಳೆ ರಂಗಸ್ಥಳ. ಕಾಳಿಂಗ ಸರ್ಪದ ಹೆಡೆ, ಸುತ್ತಲೂ ನೀರು,
ಅಲ್ಲಿ ಕೃಷ್ಣ ಕುಣಿಯುವಾಗ ಪಕ್ಕವಾದ್ಯ ಬೇಕಲ್ಲ. ಕಾಳಿಂಗ ಸರ್ಪದ ಹೆಡೆ ಮೇಲೆ ಕೃಷ್ಣ ಕುಣಿತಾ ಇರುವಾಗ ಸತ್ಯಲೋಕದಿಂದ ಬ್ರಹ್ಮದೇವರು ಬಂದು ಮೃದಂಗ ನುಡಿಸಿದ್ದಾರಂತೆ. ಅನೀನದತ್ ಪದ್ಮಭವೋ ಮೃದಂಗಂ, ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡ್ತಾ ಇದ್ದಾನಂತೆ. ಬ್ರಹ್ಮದೇವರ ಮೃದಂಗ, ಹನುಮಂತನ ಹಾಡು, ಕೈಲಾಸದಿಂದ ರುದ್ರದೇವರು ಬಂದು ತಾಳ ಹಾಕ್ತಾ ಇದ್ದಾರಂತೆ. ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಗೋಪಾಲ ಬಾಲಮೌಲಿಯಾದಂಥ ಕೃಷ್ಣ ಈ ಪಕ್ಕವಾದ್ಯದೊಂದಿಗೆ ನರ್ತನ ಮಾಡಿದ. ಇದನ್ನೇ ದಾಸರು, ಕನಕದಾಸರು ಹೇಳ್ತಾರೆ. ಡೊಲ್ಲಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು, ತಾಳವ ಶಿವನಪ್ಪ ಕಟ್ಟಿದಾನ್ಮ್ಯ, ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು, ಚೆಲುವ ಕನಕಪ್ಪ ಕುಣಿದಾನ್ಮ್ಯ ಅಂತ ಇದನ್ನೇ ದಾಸರು ಪದ್ಯದಲ್ಲಿ ಹೇಳ್ತಾರೆ. ಒಂದು ಕಡೆ ಹೀಗೆ ಇದನ್ನು ಉಪನ್ಯಾಸ ಮಾಡಿದೆ ಈ ಶ್ಲೋಕ. ಬ್ರಹ್ಮದೇವರು ಮೃದಂಗ ನುಡಿಸಿದರು, ಹನುಮಂತ ಹಾಡಾಡಿದ, ತಾಂಡವ ನೃತ್ಯ ವಿಶಾರದರಾದಂಥ ರುದ್ರದೇವರು ತಾಳ ಹಾಕಿದರು, ಕೃಷ್ಣ ಕುಣಿದಾನ್. ಇವತ್ತು ಎಲ್ಲ ನದಿಗಳನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಏನು ಮಾಡಬಾರ್ದು ಕೆಲಸ ಮಾಡ್ತಾರೆ, ಒಗೆಬಾರ್ದು ಬಟ್ಟೆ ಒಗಿತಾರೆ, ನದಿಯಲ್ಲಿ ಮುಳುಗಲಿಕ್ಕೆ ಸಾಧ್ಯ ಇಲ್ಲ ಹೋಗಿ. ಅಂತಹ ಪ್ರಸಂಗ ಎಲ್ಲ ನದಿಗಳಿಗೂ ಕೂಡ ಬರ್ತಾ ಇದೆ. ಅದಾಗಬಾರ್ದು ಅಂತ ಕೃಷ್ಣ ತೋರಿಸಿದ್ದಾನೆ. ಅವತ್ತು ರಾತ್ರಿಯೇ ಅಲ್ಲೇ ವೃಂದಾವನದಲ್ಲೇ ಮಲಗಿದಾಗ ಕಾಡಿಗೆ ಬೆಂಕಿ ಹತ್ತಿತ್ತಂತೆ. ಅವತ್ತೇ ರಾತ್ರಿ ದಾವಾಗ್ನಿ ಅಂತಾರೆ, ಕಾಡಿಗಿಚ್ಚು ಅಂತ. ಇಡೀ ಕಾಡಿಗೆ ಬೆಂಕಿ ಹತ್ತಿ ಬಿಡ್ತದೆ ಒಂದೊಂದು ಸಲ. ಆ ರೀತಿ ಬೆಂಕಿ ಹತ್ತಿತು. ಎಲ್ಲರೂ ಕೂಡ ಝಳಕ್ಕೆ ಎದ್ದು ಕೃಷ್ಣ ಬಲರಾಮ ಅಂತ ಕೂಗ್ತಾ ಇದ್ದಾರೆ. ಕೃಷ್ಣ ಎದ್ದು ನೋಡಿದ, ಕಾಡಿಗಿಚ್ಚು ಹಬ್ಬಿಬಿಟ್ಟಿತ್ತು ಎಲ್ಲ ಕಡೆ. ಬಾಯಿ ತೆಗೆದು ಇಡೀ ಕಾಡಿನ ಬೆಂಕಿಯನ್ನು ಬಾಯಿಯಲ್ಲಿ ಹೀರ್ಕೊಂಡ್ಬಿಟ್ನಂತೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಪರಮಪುರುಷನಾದ ಪರಮಾತ್ಮನಿಂದ ಅಗ್ನಿ ಹುಟ್ಟಿದ್ದು ಅವನ ಬಾಯಿಯಲ್ಲೇ ಹೋಗಿ ಅಗ್ನಿ ಸೇರಿತು ಅಂತ ವಾದಿರಾಜರು ಹೇಳ್ತಾರೆ. ಭಗವಂತನ ಬಾಯಿಂದಲೇ ಅಗ್ನಿ ಹುಟ್ಟಿದ್ದು, ಬಾಯಿ ಒಳಗೆ ಹೋಗಿ ಸೇರಿತು. ಹೀಗೆ ಕಾಡಿಗಿಚ್ಚನ್ನು ಕುಡಿದು ದಾವಾಗ್ನಿ ಪಾನ ಮಾಡಿ ದನ ಕರುಗಳು, ಗೊಲ್ಲರು, ಬಾಲಕರು, ವೃದ್ಧರು ಎಲ್ಲರನ್ನೂ ರಕ್ಷಣೆ ಮಾಡಿದ. ಒಬ್ಬರಿಗೂ ಒಂದು ಅನಾಹುತನೂ ಕೂಡ ಆಗಲಿಲ್ಲ. ಇದು ಕೃಷ್ಣನ ದಯೆ. ಇವತ್ತು ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚೋರಲ್ಲಿ, ಕಾಡಿಗೆ ಹತ್ತಿದ ಬೆಂಕಿ ಕುಡಿಯತಕ್ಕಂಥ ಪರಮಾತ್ಮ ಎಲ್ಲಿ, ಯೋಚನೆ ಮಾಡಿ. ಆಮೇಲೆ ಗ್ರೀಷ್ಮ ಋತು ಬಂತು. ಹೀಗೆ ಒಂದೊಂದೇ ಋತುಗಳು ಬಂದಾಗ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಮಹಾಕಾವ್ಯ ಅಂತಂದರೆ ಎಲ್ಲ ಋತುಗಳ ವರ್ಣನೆ, ಸಮುದ್ರ ವರ್ಣನೆ ಇದೆಲ್ಲ ಬೇಕು ಅಂತ ಅದನ್ನು ಮಾಡಿದ್ದಾರೆ. ಶರದ್ ಋತು ಬಂದಾಗ ಅದೆಲ್ಲ ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ವೇಣುನಾದ ಮಾಡಬೇಕು ಅಂತ ಮೊದಲು ವರ್ಷಾಕಾಲ ಬಂತು, ಮಳೆ ಸುರಿಯಿತು, ಅಖಂಡ ಮಳೆ. ಒಮ್ಮೆ ಎಲ್ಲ ಯಾದವರು ಸೇರಿ ಇಂದ್ರನಿಗೊಂದು ಪೂಜೆ ಮಾಡಲಿಕ್ಕೆ ಹೊರಟಿದ್ದರಂತೆ. ಇಂದ್ರ ಮಖ ಅಂತ ಅದನ್ನು ಕರೀತಾರೆ. ವರ್ಷಕ್ಕೊಂದು ಸಲ ಇಂದ್ರ ಮಖ ಅಂತ ಮಾಡೋದು ಪದ್ಧತಿ. ಇಂದ್ರದೇವರಿಗೆ ಪೂಜೆ ಮಾಡ್ತಾ ಇದ್ರು. ಕೃಷ್ಣ ಬಂದು ತಡೆದ. ಇಂದ್ರನಿಗೆ ಯಾಕೆ ಪೂಜೆ ಮಾಡ್ತೀರಿ? ನಮ್ಮ ದೇವತೆ ಯಾರು? ಗೋವರ್ಧನ ಪರ್ವತ. ಗೋವರ್ಧನ ಪರ್ವತವನ್ನು ಅವಲಂಬಿಸಿಕೊಂಡು ನಾವಿದ್ದೇವೆ. ನಮ್ಮ ದೇವರನ್ನು ನಾವು ಪೂಜೆ ಮಾಡಬೇಕು. ನಮಗೆ ಅನ್ನ ಕೊಡೋ ದೇವರು ಯಾರು? ಅವರನ್ನು ಪೂಜೆ ಮಾಡಬೇಕು. ಅನ್ನ ಕೊಡದೇ ಇರುವಂಥ ದೇವರನ್ನು ಪೂಜೆ ಮಾಡಿ ಏನು ಉಪಯೋಗ? ಬರೀ ಖರ್ಚಷ್ಟೇ. ಪೂಜೆ ಮಾಡಬೇಕು. ನಮಗೆ ಅನ್ನ ಕೊಡೋರನ್ನು ಮೊದಲು ಮಾಡಬೇಕು. ಗೋವರ್ಧನ ಪರ್ವತ ನಮಗೆ ಅನ್ನ ಕೊಡುವಂಥದ್ದು. ಯಾಕೆಂದರೆ ಅದು ನಾವು ಗೋಜೀವಿಗಳು, ಗೊಲ್ಲರು. ಗೋವರ್ಧನ ಪರ್ವತವನ್ನು ಆಶ್ರಯಿಸಿಕೊಂಡಿದ್ದೀವಿ. ಗೋವರ್ಧನ ಪರ್ವತದಲ್ಲೇ ದನಗಳು ಮೇಯೋದು. ಆದ್ದರಿಂದ ಏನಿದ್ರು ಗೋವರ್ಧನಕ್ಕೆ ಪೂಜೆ ಮಾಡೋಣ, ಇಂದ್ರನಿಗೆ ಬೇಡ ಅಂತ ಕೃಷ್ಣ ಹೇಳಿದ. ಎಲ್ಲರೂ ಕೃಷ್ಣನ ಮಾತು ಕೇಳಿ ಗೋವರ್ಧನಕ್ಕೆ ಪೂಜೆ ಮಾಡಿದರು. ಗೋವರ್ಧನಕ್ಕೆ ಪೂಜೆ ಮಾಡಿ ಮುಗಿಸಿದರು. ಇಂದ್ರನಿಗೆ ಸಿಟ್ಟು ಬಂತು. ನನಗೆ ಮಾಡಬೇಕಾದ ಪೂಜೆಯನ್ನು, ವರ್ಷಕ್ಕೊಂದು ಬಾರಿ ನನಗೆ ಸಲ್ಲಿಸಬೇಕಾದ ಕಾಣಿಕೆ, ಕಪ್ಪ ಕಾಣಿಕೆ, ನೈವೇದ್ಯ ಎಲ್ಲವನ್ನು ಗೋವರ್ಧನಕ್ಕೆ ಮಾಡಿದರು. ಯಾರೋ ಒಬ್ಬ ದನಕಾಯಿ ಹುಡುಗನ ಮಾತು ಕೇಳಿ ಇಂದ್ರನಿಗೆ ಅಷ್ಟೇ ಕಾಣಿಸಿಬಿಟ್ಟ. ಕೃಷ್ಣ ದನಕಾಯಿ ಹುಡುಗನಾಗಿ ಕಾಣಿಸಿದ್ದ. ಸ್ವಲ್ಪ ಅಸುರಾವೇಶ ಮನಸ್ಸಿನಲ್ಲಿ ಕವಿದು ಹಾಗಾಗಿತ್ತು. ಕೃಷ್ಣನ ಮಾತು ಕೇಳಿ, ಒಬ್ಬ ದನಕಾಯಿ ಹುಡುಗನ ಮಾತು ಕೇಳಿ ನನ್ನ ಪೂಜೆ ನಿಲ್ಲಿಸಿದ್ರಲ್ಲ ಅಂತ ಇಂದ್ರ ಸಿಟ್ಟಾಗಿ ಪ್ರಳಯ ಕಾಲದ ಮೋಡಗಳನ್ನು ಕರೆದು ಆಜ್ಞೆ ಮಾಡಿದನಂತೆ. ಅಖಂಡ ಮಳೆ ಸುರಿಬೇಕು ನಂದಗೋಕುಲದಲ್ಲಿ. ನನ್ನನ್ನು ತಿರಸ್ಕಾರ ಮಾಡಿದ್ದಾರಲ್ಲಿ ಅವರೆಲ್ಲ, ನನಗೆ ಪೂಜೆ ಮಾಡೋದು ಬಿಟ್ಟು ಗೋವರ್ಧನಕ್ಕೆ ಮಾಡಿದ್ದಾರೆ. ಆದ್ದರಿಂದ ಅಖಂಡ ಮಳೆ ಸುರಿದು ಆ ನಂದಗೋಕುಲದವರ ಆಸ್ತಿ ಪಾಸ್ತಿ, ಮನೆ, ದನ, ಕರು ಎಲ್ಲ ಕೊಚ್ಚಿ ಹೋಗಬೇಕು ನೀರಿನಲ್ಲಿ, ಪ್ರವಾಹದಲ್ಲಿ. ಅಂಥ ಅನಾಹುತ ಆಗಿಬಿಡಬೇಕು ಅಂತ ಆಜ್ಞೆ ಮಾಡಿದ ಇಂದ್ರ. ಕೃಷ್ಣನ ವಿರುದ್ಧವಾಗಿ ಇಂಥ ಕಾರ್ಯಾಚರಣೆ ಮಾಡಲಿಕ್ಕೆ ಹೊರಟ. ಶುರುವಾಯಿತು ಮಳೆ. ನಿಲ್ತದೆ ಅಂತಂದರೆ ನಿಲ್ಲಕ್ಕೇ ಇಲ್ಲ. ಅಖಂಡ ಮಳೆ. ಒಂದೊಂದು ನೀರಿನ ಹನಿ ಆನೆ ಸೊಂಡಿಲು ಗಾತ್ರ ಬೀಳಲಿಕ್ಕೆ ಶುರುವಾಯ್ತದೆ.
ಅಂಥ ಗಂಭೀರವಾದ ಅಖಂಡವಾದ ಮಳೆ ಬರ್ತಾ ಇದೆ. ಎಲ್ಲರೂ ಕೃಷ್ಣನ ಹತ್ರ ಬಂದರು. ನಿನ್ನ ಮಾತು ಕೇಳಿ ನಾವು ಗೋವರ್ಧನಕ್ಕೆ ಪೂಜೆ ಮಾಡಿದ್ದಕ್ಕೆ, ಇಂದ್ರನ ಪೂಜೆ ಬಿಟ್ಟಿದ್ದಕ್ಕೆ ನಮಗೆ ಇಂಥ ಅನಾಹುತ ಆಗ್ತಾ ಇದೆ ಎಂದಾಗ ಕೃಷ್ಣ ಹೇಳ್ದ, ನನ್ನ ಮಾತು ಕೇಳಿದವರು ಯಾರೂ ಹಾಳಾಗೋದಿಲ್ಲ, ಯೋಚನೆ ಮಾಡಿರಿ ಅಂತಂದು. ನನ್ನ ಮಾತು ಕೇಳಿದವರಿಗೆ ಎಂದೂ ಕೆಡಕಾಗೋದಿಲ್ಲ. ನನ್ನ ಮಾತು ಕೇಳಿ ನೀವು ಗೋವರ್ಧನಕ್ಕೆ ಪೂಜೆ ಮಾಡಿದ್ದೀರಲ್ಲ, ಇಂದ್ರ ಸಿಟ್ಟಾಗಿ ನಿಮ್ಮ ಆಸ್ತಿ ಪಾಸ್ತಿ ನಾಶ ಆಗಬೇಕು ಅಂತ ಮಳೆ ಸುರಿಸ್ತಿದ್ದಾನೆ. ನಿಮ್ಮನ್ನೆಲ್ಲ ನಾನು ಕಾಪಾಡ್ತೀನಿ, ನಿಮ್ಮನ್ನೆಲ್ಲ ನಾನು ಸಂರಕ್ಷಣೆ ಮಾಡ್ತೀನಿ ಅಂತ ಶ್ರೀಕೃಷ್ಣ ಅವರಿಗೆ ಆಶ್ವಾಸನೆ ಕೊಟ್ಟು ಗೋವರ್ಧನ ಪರ್ವತವನ್ನು ಎಡಗೈಯಲ್ಲಿ ಕಿತ್ತಿ ಕಿರುಬೆರಳಲ್ಲಿ ಹಿಡಿದಂತೆ, ಛತ್ರಿ ಹಿಡಿದಾಗಿ. ವಿಶಾಲವಾದ ಪರ್ವತ ಗೋವರ್ಧನ ಪರ್ವತ ಅಂದರೆ ಸುಮಾರು ಅದಕ್ಕೆ ಪ್ರದಕ್ಷಿಣೆ ಬರಬೇಕಾದ್ರೆ 25 ಕಿಲೋಮೀಟರ್ ಆಗ್ತದೆ ಒಂದು ಸಲ ಸುತ್ತು ಬರಬೇಕಾದ್ರೆ. ಅಂಥ ಗೋವರ್ಧನ ಪರ್ವತವನ್ನು ಕಿತ್ತಿ ಛತ್ರಿ ಹಿಡಿದಂತೆ ಹಿಡಿದ. ಎಲ್ಲರೂ ಇದರ ಕೆಳಗಡೆ ಬರ್ರಿ, ಯಾರಿಗೂ ಮಳೆ ಬಾಧೆ ಇಲ್ಲ ಅಂದ. ಎಲ್ಲರೂ ಗೋವರ್ಧನದ ಕೆಳಗಡೆ ಆಶ್ರಯ ಪಡೆದಿದ್ದಾರೆ. ಒಬ್ಬರಿಗೂ ಮಳೆಯ ಬಾಧೆ ಆಗಲಿಲ್ಲ. 7 ದಿವಸ ಮಳೆ ಬಂತಂತೆ. 7 ದಿನ ಮಳೆ ಬಂದಾಗ ಶ್ರೀಕೃಷ್ಣ ಒಂದು ಸ್ವಲ್ಪನೂ ಕೂಡ ಅಲ್ಲಾಡಿಸದೆ, ಕೈ ಸಡ್ಲು ಮಾಡದೆ ಗೋವರ್ಧನ ಪರ್ವತ ಎತ್ತಿದ್ದ. ಎಲ್ಲರೂ ವೃದ್ಧರು, ದನಕರುಗಳು, ವಯಸ್ಸಾದವರು, ತರುಣರು ಎಲ್ಲ ಗೋವರ್ಧನದ ಕೆಳಗೆ ಇದ್ದಾರೆ. ಇಡೀ ನಂದಗೋಕುಲ ಅದರ ಕೆಳಗಡೆ ಬಂತು. ಇಂಥ ಗೋವರ್ಧನೋದ್ಧಾರಿಯಾದ ಕೃಷ್ಣನ ನೋಡಿ ಯಶೋಧಾದೇವಿಗೆ ಪರಮಾನಂದ ಆಯಿತು. ನನ್ನ ಮಗ ಎಂಥ ಸಾಹಸ ಮಾಡ್ತಾ ಇದ್ದಾನೆ. ಎಲ್ಲರ ಹತ್ರ ಹೋಗಿ ಕೇಳೋದಂತೆ ಯಶೋಧಾದೇವಿ, ಈ ಬೆಟ್ಟ ಎತ್ತಿದ್ದಾನಲ್ಲ ಯಾರು ಗೊತ್ತೇನ್ರಿ ಅಂತ ಕೇಳ್ತಿದ್ದೆ. ಯಾರಾದರೂ ಗೊತ್ತಿಲ್ಲ ಅಂದ್ಕೂಡಲೇ ನನ್ನ ಮಗನೇ ಅವನು ಅಂತ ಪರಿಚಯ ಮಾಡೋದು. ಸುಮ್ಮನೆ ಕೇಳಿದಂಗೆ ಮಾಡೋದು, ನನ್ನ ಮಗ ಅಂತ ಅನ್ನೋದು. ಅಷ್ಟು ಆನಂದ. ಆನಂದೇನ ಯಶೋದಯ ಸಮದನಂ ಗೋಪಾಂಗನಾಭಿಶ್ಚಿರಂ. ಕೃಷ್ಣನ ವಯಸ್ಸಿನಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಯೋಚನೆ ಮಾಡಿದ್ರಂತೆ. ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡಿದರು. ಯಶೋಧಾದೇವಿಗೆ ಪರಮಾನಂದ. ಆ ಗೊಲ್ಲ ಬಾಲಿಕೆಯರಿಗೆಲ್ಲ ಏನು ಯೋಚನೆ ಅಂತಂದರೆ, ಮುಂದೆ ನಾವು ಮದುವೆ ಮಾಡ್ಕೊಳ್ಳೋದಾದರೆ ಇವನ್ನೇ ಮಾಡ್ಕೋಬೇಕು ಅಂತ ಎಲ್ಲರೂ ಯೋಚನೆ ಮಾಡಿದ್ರಂತೆ. ಯಾಕೆಂದರೆ ಎಂಥ ಸಾಹಸಿ, ಪ್ರಸಂಗ ಬಂದರೆ ಬೆಟ್ಟ ಎತ್ತಲಿಕ್ಕೂ ತಯಾರಿದ್ದ. ಗೋವರ್ಧನ ಬೆಟ್ಟ ಎತ್ತಿದಂಥ ಸಾಹಸಿಯನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಸಮಾಧಾನಂ ಕಾಮಾವಿಷ್ಟರಾಗಿ ಕೃಷ್ಣನನ್ನು ನೋಡ್ತಾ ಇದ್ದಾರೆ. ಇವನ ಸಮವಯಸ್ಕರಾದ ಹುಡುಗರೆಲ್ಲ ಇದ್ದರು. ಅವರಿಗೆಲ್ಲ ಅಸೂಯೆ. ಒಬ್ಬನೇ ಹೊತ್ತಿದ್ದಾನೆ, ನಮಗೂ ಒಂದು ಚಾನ್ಸ್ ಕೊಟ್ಟರೆ ನಾವು ಹೊರಬಹುದು, ನಮಗೂ ಕೀರ್ತಿ ಬರ್ತದೆ ಅಂತ ಹುಡುಗರೆಲ್ಲ ನಮಗೆ ಕೊಟ್ಟರೆ ನಾವು ಹೊರ್ತೀವಿ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ರು. ಕೃಷ್ಣನಿಗೆ ಗೊತ್ತಾಯಿತು, ಯಾರಾದರೂ ಹೊರೋದಾದರೂ ಹೊರ್ರಿ ಅಂತ. ಎಲ್ಲರೂ ಬಂದರು, ನಾ ಹಿಡಿತೀವಿ ಅಂತ ಕೈ ಹಿಡಿದ್ರು. ಸ್ವಲ್ಪ ಸಡ್ಲು ಮಾಡಿದ, ಮೂಳೆ ಮುರಿಯುವಷ್ಟಾಯ್ತು ಅಂತ ಅವರಿಗೆ. ಆಮೇಲೆ ತಾನೇ ಪರ್ವತವನ್ನು ಹಿಡಿದಿದ್ದಾನೆ. ವಯಸ್ಸಾದ ಮುದುಕರಿದ್ದರು, ಅವರಿಗೆ ಪ್ರಾಣಭೀತಿ. ಅವ್ರಿಗೆ ಇನ್ನೇನು ಯೋಚನೆ ಇಲ್ಲ, ಪ್ರಾಣಭೀತಿ. ಎಲ್ಲಿ ಬಿಟ್ಬಿಡ್ತಾನೋ, ಕೈ ಸೋತು. ಹೇಳಿಬಿಟ್ರಾದರೂ ಪರವಾಗಿಲ್ಲ, ಇದ್ದಕ್ಕಿದ್ದ ಹಾಗೆ ಕೈ ಸೋತೋಯ್ತು ಅಂತ ಬಿಟ್ಟರೆ ನಮ್ಮ ತಲೆ ಮೇಲೆ ಬೀಳ್ತದಲ್ಲ ಅಂತ, ನಮ್ಮ ಪ್ರಾಣ ಹೋಗ್ತದೆ ಅಂತ ಗಾಬರಿಯಾಗಿ ವಯಸ್ಸಾದ ಮುದುಕರು ತಾವು ತಂದಿರೋ ವಾಕಿಂಗ್ ಸ್ಟಿಕ್ಕನ್ನು ಮೇಲೆ ಮುಟ್ಟಿಸಿದ್ರಂತ. ಅಷ್ಟೇ, ಕೆಳಗಿಡೋದನ್ನು ಮೇಲೆ ಮುಟ್ಟಿದ್ರಂತ. ಅಕಸ್ಮಾತ್ ಬಿಟ್ಟರೆ ನಮ್ಮ ಮೇಲೆ ಬೀಳೋದು ಬೇಡ ಅಂತ. ಅವ್ರ ಕೈಯೂ ನಡುಗ್ತಾ ಇದೆ, ಬೇರೆ ಗಡಗಡ ನಡುಗ್ತಾ ಇದೆ. ಆ ವಾಕಿಂಗ್ ಸ್ಟಿಕ್ ಮೇಲೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಆಶಂಕ, ಪ್ರಾಣದ ಮೇಲೆ ಶಂಕ, ಎಲ್ಲಿ ಬಿಟ್ಬಿಡ್ತಾನೋ ಅಂತ. ಹೀಗೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. 7 ದಿವಸ ಆಯಿತು. ಬೇಕಾದಷ್ಟು ಮಿಂಚು, ಗುಡುಗು ಎಲ್ಲ ಬಂತು. ಯಾವುದಕ್ಕೂ ಕೃಷ್ಣ ವಿಚಲಿತ ಆಗಲಿಲ್ಲ. ಅಖಂಡ 7 ದಿವಸ ಬೆಟ್ಟ ಹೊತ್ತು ನಿಂತ. ಒಂದು ಸ್ವಲ್ಪವೂ ಕೂಡ ಅಲ್ಲಾಡಲಿಲ್ಲ ಬೆಟ್ಟ. ಮೋಡದಲ್ಲಿ ನೀರೇ ಖರ್ಚಾಗೋಯ್ತು. ಪ್ರಳಯ ಕಾಲದ ಮೋಡ ನೀರು ಖರ್ಚಾಗಿ ಮೋಡದ್ದು. ಆಮೇಲೆ ಮಳೆ ನಿಂತಿತ್ತು. ಮಳೆ ನಿಂತ ಮೇಲೆ ಇಂದ್ರ ಏಕಾಂತದಲ್ಲಿ ಒಂದು ಸಲ ಕೃಷ್ಣನ ಹತ್ರ ಬಂದು ತಾನೇ ಪಟ್ಟಾಭಿಷೇಕ ಮಾಡಿ, ಸುರಭಿಯನ್ನು ಹಸುವನ್ನು ತಂದು ಅದರ ಹಾಲಿನಿಂದ ಪಟ್ಟಾಭಿಷೇಕ ಮಾಡಿ, ನಾನು ಮಾಡಿದ ಪಾಪ ಪರಿಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ಗೋವಿಂದ ನಾಮ ಕೀರ್ತನೆ ಮಾಡಿದನಂತೆ. ಗೋವಿಂದ ನಾಮ ಚ ಪಠನ್ ಸ್ವಕೃತ ಅಘ ಶಾಂತೈ. ಅಘ ಅಂದ್ರೆ ಪಾಪ. ಗೋವಿಂದ ನಾಮ ಚ ಪಠನ್, ಗೋವಿಂದ ಪಟ್ಟಾಭಿಷೇಕ ಅಂತ ಇದಕ್ಕೆ ಕರೀತಾರೆ. ಇಂದ್ರ ಮಾಡಿದ್ದು. ಯಾಕೆ ಅಂದರೆ ಗೋವಿಂದ ನಾಮ ಪಾಪ ಪರಿಹಾರಕವಾದ ನಾಮ. ಎಲ್ಲ ನಾಮಗಳು ಪಾಪ ಪರಿಹಾರಕವೇ. ಅಚ್ಯುತಾನಂತ ಗೋವಿಂದ. ಎಲ್ಲ ನಾಮಗಳಲ್ಲಿ 3 ನಾಮ ಬಹಳ ವಿಶೇಷ. ಅಚ್ಯುತ, ಅನಂತ, ಗೋವಿಂದ. ಈ 3 ನಾಮಗಳಿಗೆ ವೈಶಿಷ್ಟ್ಯ ಇದೆ. ಹಾಕೋದಲ್ಲ, ಹೇಳೋದಷ್ಟೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಎಲ್ಲ ಪಾಪ ಪರಿಹಾರ. ಅದರಲ್ಲಿಯೂ ಗೋವಿಂದ ನಾಮ ಇನ್ನೂ ವಿಶೇಷ. ಅದಕ್ಕೆ ನಮ್ಮಲ್ಲಿ ಯಾವಾಗಲೂ ಗೋವಿಂದ ಹಾಕೋ ಪದ್ಧತಿ. ಊಟಕ್ಕೆ ಕೂತಾಗಲೂ ಗೋವಿಂದ ಹಾಕಿದ ಮೇಲೆ ಊಟ ಮಾಡಬೇಕು. ಎಲ್ಲರದ್ದು ಊಟ ಮುಗಿದ್ಮೇಲೆ ಮುಗಿದವ್ರು ಹೇಳೋದಲ್ಲ. ಗೋವಿಂದ ನಾಮ ಕೀರ್ತನೆ ಮಾಡಿದ ಮೇಲೆ ಗೋವಿಂದ ಹಾಕಿದ ಮೇಲೆ ಹೇಳಬೇಕು.
ಮಧ್ಯದಲ್ಲಿ ಏನಾದರೂ ಹಾಡು ಹಾಡಿದರೆ ಅದು ಮುಗಿದ ಕೂಡಲೇ ಗೋವಿಂದ ಅಂತೂ ಗೋವಿಂದ ನಾಮ ಕೀರ್ತನೆ ಮಾಡಬೇಕು. ಎಲ್ಲ ಸಂದರ್ಭದಲ್ಲಿಯೂ ಗೋವಿಂದ ನಾಮ ಅಂತೂ ಗೋವಿಂದ ನಾಮಕ್ಕೆ ಬಹಳ ಮಹತ್ವ ಇದೆ. ಕೃಷ್ಣನಿಗೆ ದೇವೇಂದ್ರ ಬಂದು ಆ ಗೋವಿಂದ ನಾಮಕೀರ್ತನೆ ಮಾಡಿ ಸುರಭಿಯ ಹಾಲಿನಿಂದ ಪಟ್ಟಾಭಿಷೇಕ ಮಾಡಿ ತಾನೇನು ಅಪರಾಧ ಮಾಡಿದ್ದ ಕೃಷ್ಣನಿಗೆ ಅದನ್ನು ತೊಳ್ಕೊಂಡು ಮಾರ್ಜನ ಮಾಡಿ ಹೋದ. ಆಮೇಲೆ ಶರದೃತು ಬಂತು. ಶರದೃತು ಬಂದಾಗ ಮಳೆ ಇರೋದಿಲ್ಲ, ಭೂಮಿ ಸ್ವಚ್ಛವಾಗಿರ್ತದೆ, ಕೆಸರಿರೋದಿಲ್ಲ, ಆಕಾಶ ಶುಭ್ರವಾಗಿರ್ತದೆ, ಮೋಡ ತುಂಬಿರೋದಿಲ್ಲ. ಇಂಥ ಪರಿಶುದ್ಧವಾದ ಋತು ಶರದೃತು. ಆ ಶರದೃತು ಬಂದಾಗ ಒಂದು ಹುಣ್ಣಿಮೆ ದಿವಸ ಶ್ರೀಕೃಷ್ಣ ವೇಣುಗಾನ ಮಾಡಿ ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಆನಂದಪಡಿಸೋಣ ಅಂತ ಯಮುನಾ ತೀರಕ್ಕೆ ಬರ್ತಿದ್ದಂತೆ. ಸಜಯತಿ ಯದುನಾಥ, ಯದುನಾಥ ಶ್ರೀಕೃಷ್ಣ ಶ್ರಾವಿತ ಅನೇಕ ಗೀತ, ಕೊಳಲಿನಿಂದ ಅನೇಕ ಹಾಡುಗಳನ್ನು ಹಾಡ್ತಾ ಇದ್ದಂತೆ. ಕರಧೃತವರ ವೇಣು, ಕೈಯಲ್ಲಿ ಒಂದು ಶ್ರೇಷ್ಠವಾದ ಕೊಳಲು ಹಿಡ್ಕೊಂಡಿದ್ದಂತೆ. ವರವೇಣು, ಶ್ರೇಷ್ಠವಾದ ಕೊಳಲು ಅಂದರೆ ಯಾವುದೋ ಬಿದಿರಿನಿಂದ ಮಾಡಿದ ಕೊಳಲಲ್ಲ. ಆ ಕೊಳಲಿನಲ್ಲಿ ದೇವತೆಗಳೆಲ್ಲ ಸನ್ನಿಹಿತರಾಗಿರ್ತಿದ್ರು. ಒಂದೊಂದು ರಂಧ್ರದಲ್ಲಿಯೂ ಕೂಡ ಒಬ್ಬೊಬ್ಬ ದೇವತೆಗಳು ತಾರತಮ್ಯ ಪ್ರಕಾರ ಇರ್ತಿದ್ರಂತೆ. ಯಾವುದನ್ನು ತುಟಿಯಲ್ಲಿ ಇಟ್ಕೊಳ್ತಿದ್ದ ತನ್ನ ಬಾಯಲ್ಲಿ ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರ್ತದಂತೆ. ವೇಣುಮಾವಿಶ್ಯ ಶ್ರೀದೇವಿ ಅಂತಾರೆ. ಶ್ರೀದೇವಿ ವೇಣುಮಾವಿಶ್ಯ, ಶ್ರೀದೇವಿಯ ಸನ್ನಿಧಾನ ಇದ್ದದ್ದನ್ನು ಬಾಯಲ್ಲಿ ಇಟ್ಕೊಳ್ಳೋನು, ಉಳಿದದ್ದನ್ನು ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ಅಲ್ಲಿ ತಾರತಮ್ಯ ಪ್ರಕಾರ ದೇವತೆಗಳು. ಕರಧೃತವರ ವೇಣು ಕಾಮಿನಿ ಕಾಮಧೇನು, ಕಾಮಿನಿಯರಿಗೆಲ್ಲ ಕಾಮಧೇನು ಆಗಿದ್ದ. ಕಾಮಧೇನು ಬಂತು ಅಂದರೆ ಎಲ್ಲರೂ ಓಡಿ ಬರ್ತಾರೆ, ನಮಗೆ ಬೇಕಾದ ಕೊಡ್ತಾನೆ ಅಂತ, ಕೊಡ್ತದೆ ಹಸು ಅಂತ. ಹಾಗೆ ಕಾಮಿನಿಯರಿಗೆಲ್ಲ ಕಾಮಧೇನುವಾಗಿದ್ದ. ಸುಲಲಿತ ವನಮಾಲಹ, ವನಮಾಲಾ ವಿಭೂಷಿತನಾಗಿದ್ದ. ಸುಂದರಾಪಾಂಗಲೀಲ ಸಜಲ ಜಲದ ಮೂರ್ತಿ, ಮೇಘಶ್ಯಾಮನಾಗಿದ್ದ. ಸಾಧುಭಿರ್ಗೀತ ಕೀರ್ತಿ, ಅನೇಕ ಸಾಧುಗಳು ಅವನ ವೇಣುಗೋಪಾಲ ಕೃಷ್ಣನನ್ನು ಮೈಮರೆತು ವರ್ಣನೆ ಮಾಡ್ತಾ ಇದ್ದಾರೆ. ನಾನಾ ರೀತಿ ವರ್ಣನೆ ಮಾಡಿದ್ದುಂಟು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬರಿಗೆ ರೋಗ ಬಂದಿತ್ತಂತೆ. ಆ ರೋಗ ಪರಿಹಾರ ಆಗಬೇಕು ಅಂತ ಹೇಳಿ ಗುರುವಾಯೂರು ಕೃಷ್ಣ ಅಂತ ಪ್ರಸಿದ್ಧಿ. ಗುರುವಾಯೂರು ಅಪ್ಪನ್ ಅಂತ ಕರೀತಾರೆ ತಮಿಳಿನಲ್ಲಿ. ಆ ಅಪ್ಪನ್ ಅಂದರೆ ಕೃಷ್ಣ. ಆ ಗುರುವಾಯೂರು ಕೃಷ್ಣನನ್ನು ಆ ರೀತಿ ಸ್ತೋತ್ರ ಮಾಡಿದ್ದಾರಂತೆ. ಇದು ಅವರು ವರ್ಣನೆ ಮಾಡೋದು ಕೃಷ್ಣನ್ನ. ಕೇಶಪಾಶಧೃತ ಪಿಂಚಿಕಾ ವಿತತಿ, ತಲೆ ಚೆನ್ನಾಗಿ ಬಾಚಿಕೊಂಡು ಅದರಲ್ಲಿ ನವಿಲು ಗರಿಯನ್ನೇ ಇಟ್ಕೊಂಡಿರ್ತಿದ್ದಂತೆ ತಲೆ ಮೇಲೆ. ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚರನ್ಮಕರ ಕುಂಡಲಂ, ಕರ್ಣಕುಂಡಲಗಳು ಅಲ್ಲಾಡ್ತಾ ಇದ್ದಂತೆ. ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ, ಪೀತಾಂಬರಧಾರಿಯಾಗಿದ್ದ. ಕಾಲ್ಗೆಜ್ಜೆಗಳು ಶಬ್ದ ಮಾಡ್ತಾ ಇದ್ವು. ಈ ರೀತಿಯಾಗಿ ಶ್ರೀಕೃಷ್ಣ ಶೃಂಗಾರ ಮಾಡಿಕೊಂಡು ಯಮುನಾ ತೀರಕ್ಕೆ ಹೋಗಿ ಒಬ್ಬನು ಸೀದಾ ಯಮುನಾ ತೀರಕ್ಕೆ ಹೋಗಿ ಅಲ್ಲಿ ತಮಾಲ ವೃಕ್ಷ ಅಂತ ಅದರ ಕೆಳಗಡೆ ನರ್ತನ ಮಾಡೋದು, ವೇಣುಗಾನ ಮಾಡೋದು ಮಾಡ್ತಾ ಇದ್ದ. ಆ ರಾಸಕ್ರೀಡಾ ರಥನಾಗಿರ್ತಕ್ಕಂಥ ವೇಣುಗಾನ ರಥನಾದಂತಹ ಕೃಷ್ಣನನ್ನು ವರ್ಣನೆ ಮಾಡಿದ್ದಾರೆ. ಕೃಷ್ಣ ವೇಣುಗಾನ ಮಾಡಲಿಕ್ಕೆ ಹೋದಾಗ ಒಬ್ಬನೇ ಹೋಗಿ ವೇಣುಗಾನ ಮಾಡ್ತಿದ್ದ. ಅದು ಕಿವಿಗೆ ಬಿದ್ದು ಕೂಡಲೇ ಗೋಪಿಕಾಸ್ತ್ರೀಯರೆಲ್ಲ ತಮ್ಮ ಮನೆ ಕೆಲಸ ಅರ್ಧಂಬರ್ಧ ಬಿಟ್ಟಲ್ಲೇ ಬಿಟ್ಟು ಓಡಿ ಬರ್ತಿದ್ರಂತೆ. ಯಾರೋ ಹಾಲು ಕರಿತಾ ಇದ್ದರೆ ಆ ಪಾತ್ರೆ ಅಲ್ಲೇ ಇಟ್ಟು ಬಂದುಬಿಟ್ಟಿದ್ದಾರಂತೆ. ಬಂದಿರತಕ್ಕಂಥ ಯಜಮಾನರಿಗೆ ಬಡಿಸ್ತಾ ಇದ್ದ ಒಬ್ಬ ಗೋಪಿಕಾಸ್ತ್ರೀ ಅನ್ನ ಬಡಿಸಿದಾಳೆ, ಸಾರು ಬಡಿಸಿಲ್ಲ, ನಿಮ್ಮ ಹಣೆ ಬಾರ ಅಂತ ಓಡಿ ಬಂದುಬಿಟ್ಲಂತೆ. ಯಾಕೆಂದರೆ ವೇಣುಗಾನ ಕಿವಿಗೆ ಬಿತ್ತು. ಸ್ವಲ್ಪ ತಡ ಮಾಡಿದರೆ ಅವಳಿಗೆ ಮತ್ತೆ ಅಲ್ಲಿ ಪ್ರವೇಶ ಇದ್ದಿಲ್ಲ. ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ, ಗಂಡ ಚುಂಬನ ಕುತೂಹಲ ಕಾಮ ಖಂಡಿತ ನನ್ನ ಸರೋರುಹಧಾಮ. ಮಾ 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 ಅಂದ್ರೇನು ಬೇಡ ಅಂತ ಅರ್ಥ. ಮಾಘನ್ ಕಾವ್ಯ ಮಾ ಬೇಡ, ನಂದು ಓದ್ರಿ, ರುಕ್ಮಿಣಿ ವಿಜಯ ಓದ್ರಿ. ಮಾಘ ಮಾ ಬೇಡ, ಅದು ಮಾ ಅಘ ಅದು ಬೇಡ, ನಂದು ಓದ್ರಿ. ಹೀಗೆ ಮಂಡಲೀಕೃತ ಮನೋರಮ ರಾಮ ಬಂದಿರತಕ್ಕಂತಹ ಗೋಪಿಕಾಸ್ತ್ರೀಯರನ್ನ ಮಂಡಲಾಕಾರವಾಗಿ ನಿಲ್ಲಿಸ್ತಿದ್ದಂತೆ. ಆ ಮಂಡಲ ಹೇಗಿರ್ತಿತ್ತು ಅಂತಲೂ ಕೂಡ ಒಬ್ಬ ಕವಿ ಹೇಳ್ತಾನೆ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಅಂತರೇ ಅಂಗನಾ ಇತ್ಥಮಾ ಕಲ್ಪಿತೆ ಮಂಡಲೇ ಮಧ್ಯಗಃ ಸಂಜಗೌ ವೇಣುನಾ ದೇವಕೀ ನಂದನ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ, ಆ ಕಡೆ ಒಬ್ಬ ಗೋಪಿಕಾಸ್ತ್ರೀ, ಈ ಕಡೆ ಒಬ್ಬ ಗೋಪಿಕಾಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ,
ಈ ರೀತಿ ಒಂದು ಮಂಡಲ. ಇನ್ನೊಂದು ಮಂಡಲ ಹೇಗೆ ಅಂದರೆ ಮಾಧವಂ ಮಾಧವಂ ಅಂತರೇ ಅಂಗನಾ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ. ಹೀಗೆ ಯಮುನಾ ತೀರದಲ್ಲಿ ಅನೇಕ ಮಂಡಲಾಕಾರಗಳಾಗಿ ತಾನೇ ಅನಂತ ರೂಪ ಧರಿಸಿ ಕೃಷ್ಣ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಹೀಗೆ ಒಂದು ಮಂಡಲ ನಿಲ್ಲಿಸಿ ಸಂಜಗೌ ವೇಣುನಾ ದೇವಕೀ ನಂದನ, ಆ ಮಂಡಲದ ಮಧ್ಯದಲ್ಲಿ ನಿಂತುಕೊಂಡು ವೇಣುಗಾನ ಮಾಡೋದು. ಅವರೆಲ್ಲ ಅದಕ್ಕೆ ಸರಿಯಾಗಿ ನರ್ತನ ಮಾಡ್ತಿದ್ರು. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗ ಗತಿ ಯೋಜನ, ಅದಕ್ಕೆ ಸರಿಯಾಗಿ ಗತಿ ಹೆಜ್ಜೆ ಹಾಕ್ತಿದ್ರು, ತಾನ ಆ ಸ್ವರ ಹೇಳ್ತಾ ಇದ್ರು. ಈ ರೀತಿ ವೇಣುಗಾನದ ವೈಭವ ಶ್ರೀಕೃಷ್ಣನ್. ಈಗ ಅನೇಕ ಮಂಡಲಗಳು. ಯಾರಾದರೂ ತಡವಾಗಿ ಬಂದರೆ ಗೋಪಿಕಾ ಸ್ತ್ರೀಯರು ಆ ಮಂಡಲದಲ್ಲಿ ಪ್ರವೇಶ ಇಲ್ಲ, ಅವರಿಗೆ ಹೊರಗೆ ನಿಂತ್ಕೊಂಡು ನೋಡಬೇಕಷ್ಟೆ. ಅದಕ್ಕೆ ಕೃಷ್ಣ ವೇಣುಗಾನ ಮಾಡಿದ ಕೂಡಲೇ ಎಲ್ಲರೂ ತಮ್ಮ ತಮ್ಮ ಕೆಲಸ ಬಿಟ್ಟು ಧಾವಿಸಿ ಬರ್ತಿದ್ರಂತೆ. ಯಜಮಾನರಿಗೆ ಬಡಿಸ್ತಾ ಇದ್ದವರು ಅರ್ಧಕ್ಕೆ ಬಿಟ್ಟು ಬರ್ತಿದ್ರು, ಮಗು ಅಳ್ತಾ ಇದ್ದರೆ ಅರ್ಧಕ್ಕೆ ಬಿಟ್ಟು ಬರೋದು. ಇನ್ನೊಬ್ಬಳಂತೂ ಕೃಷ್ಣ ವೇಣುಗಾನ ಮಾಡೋ ಸಮಯ ಶೃಂಗಾರ ಮಾಡ್ಕೊಂಡು ಹೋಗಬೇಕು ಅಂತ ಶೃಂಗಾರಕ್ಕೆ ತಯಾರಾಗಿದ್ದಾಳೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದು ಕಣ್ಣಿಗೆ ಹಚ್ಕೋಬೇಕು, ವೇಣುಗಾನ ಕಿವಿಗೆ ಬಿತ್ತು, ಹಾಗೆ ಓಡಿಬಿಟ್ಲಂತೆ. ಗಂಡನೇ ಹೇಳಿದಂತೆ ಇನ್ನೊಂದು ಕಣ್ಣಿಗೆ ಹಚ್ಕೊಂಡು ಹೋಗು ಅಂತ. ಅಯ್ಯೋ, ಕೃಷ್ಣನ್ ನೋಡೋದೇ ಕಣ್ಣಿಗೆ ಸೌಂದರ್ಯ, ಅದೇ ಕಾಡಿಗೆ, ಈ ಕಾಡಿಗೆ ಏನು ಉಪಯೋಗ ಅಂತಂದು ಕೃಷ್ಣನ್ ನೋಡೋದೇ ಕಣ್ಣಿಗೆ ಸೌಂದರ್ಯ. ಇನ್ನೊಬ್ಳು ಗೆಜ್ಜೆ ತಗೊಂಡು ಕೈಗೆ ಹಾಕ್ಕೋತಾ ಇದ್ದಾಳೆ, ಬಳೆ ಕಾಲಿಗೆ ಏರಿಸ್ಕೋತಾ ಇದ್ದಾಳೆ. ಸಂಭ್ರಮ. ಗೆಜ್ಜೆ ಕೈಯಲ್ಲಿ ನಿಲ್ತಾ ಇಲ್ಲ, ಬಳೆ ಕಾಲಿಗೆ ಏರ್ತಾ ಇಲ್ಲ, ಎರಡನ್ನೂ ಬಿಸಾಡಿ ಓಡಿ ಬಂದ್ಬಿಟ್ಟಂತೆ. ಕೃಷ್ಣನ ಹತ್ರ ಹೋಗುವಾಗ ಇದೇನು ಕೃಷ್ಣನ ದರ್ಶನವೇ ಎಲ್ಲ ನಮಗೆ ಸೌಭಾಗ್ಯ ಅಂತ ಹೇಳಿ ಬಂದಿದ್ದಾರೆ. ಅವ್ರನ್ನೆಲ್ಲ ಮಂಡಲಾಕಾರವಾಗಿ ನಿಲ್ಲಿಸಿ ವೇಣುಗಾನ ಮಾಡ್ತಾ ಇದ್ದ ಶ್ರೀಕೃಷ್ಣ ಸಂತೋಷಪಡಿಸಿದ್ದಾನೆ. ಊಟನೂ ಕೂಡ ಬಿಟ್ಟು ಬರ್ತಿದ್ರಂತೆ. ಕೈಗೆ ಉಂಗುರ, ಬಳೆ, ಏನೇನೋ ಮಾಡ್ಕೊಂಡಿದ್ರಂತೆ ಪದಾರ್ಥಗಳು, ಯಾವುದೂ ಹಾಕ್ಕೊಂಡಿಲ್ಲ. ಕೃಷ್ಣನ ಸೇವೆನೇ ಕೈಗೆ ಭೂಷಣ. ಕಂಕಣಕ್ಕಿಂತ ಭೂಷಣ ಯಾವುದು ಅಂದರೆ ಕೃಷ್ಣನ ಸೇವೆ ಮಾಡಬೇಕು, ಅದೇ ಭೂಷಣ ಅಂತ ಹೇಳಿಕೊಂಡು ಅಲ್ಲಿಗೆ ಬರ್ತಿದ್ರು. ಬಂದವ್ರನ್ನೆಲ್ಲ ಶ್ರೀಕೃಷ್ಣ ಒಂದು ದಿವಸ ಕೇಳಿದನಂತೆ, ನಿಮ್ಮ ಮನೇಲಿ ಯಾರೂ ಇಲ್ವಾ ನಿಮಗೆ ಅಂತ ಕೇಳ್ತಿದ್ರು. ನಿಮ್ಮ ಗಂಡಂದ್ರಿಲ್ವಾ, ಅತ್ತೆ ಮಾವಂದ್ರಿಲ್ವಾ, ಮಕ್ಕಳಿಲ್ವಾ? ವೃದ್ಧರಾದಂಥ ತಂದೆ ತಾಯಿ ಅತ್ತೆ ಮಾವ ಅವ್ರ ಸೇವೆ ಬಿಟ್ಟು ಯಾಕೆ ನನ್ನ ಸುತ್ತ ಬೆನ್ನು ಹತ್ತಿದ್ದೀರಿ? ನನ್ನ ಪಾಡಿಗೆ ನಾನು ಇಲ್ಲಿ ವೇಣುಗಾನ ಮಾಡ್ತಿದ್ರೆ ನೀವ್ಯಾಕೆ ಮನೆ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದ್ರಿ ಅಂತ ಕೇಳ್ತಾ ಇದ್ದಾನೆ. ಪಿತೃ ಭರ್ತೃ ಜನನ್ಯಾದೇಹೆ, ತಂದೆ ಗಂಡ ತಾಯಿ ಅವರ ಪರಿಚರ್ಯ ಮಾಡಬೇಕು. ವ್ರಜತ ವ್ರಜಮೇ ವಾತಃ, ವ್ರಜ ಅಂದ್ರೆ ನಂದಗೋಕುಲ, ನಂದಗೋಕುಲಕ್ಕೆ ವ್ರಜತ ಹೋಗ್ರಿ, ಅವ್ರು ನಿಮ್ಮನ್ನೇ ನಂಬಿಕೊಂಡು ಕಾಯ್ತಿರ್ತಾರೆ, ಅವ್ರ ಸೇವೆ ಮಾಡ್ರಿ ಅಂತ ಹೇಳಿ ಕಳಿಸಿದರೆ ಅವ್ರು ಹೇಳ್ತಾರಂತೆ, ಇದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ತಂದೆ ತಾಯಿ ಗಂಡ ಎಲ್ಲರೂ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ಗಂಡ ಎಷ್ಟು ಜನ್ಮದಲ್ಲಿ ಶತ್ರು ಆಗಿದ್ನೋ ಏನೋ ಯಾರಿಗೆ ಗೊತ್ತು ಅಂತಾರೆ. ಗೋಪಿಕಾ ಸ್ತ್ರೀಯರು ಹಂಗೆ ಹೇಳಿದರು. ನೀನು ಹಾಗಲ್ಲ ಕೃಷ್ಣ, ನೀನು ಪ್ರತಿ ಜನ್ಮದಲ್ಲಿಯೂ ಕೂಡ ನೀನೇ ನಮಗೆ ಗಂಡ, ನೀನೇ ತಂದೆ, ನೀನೇ ತಾಯಿ, ನೀನೇ ಅಣ್ಣ, ನೀನೇ ತಮ್ಮ, ನೀನೇ ಬಂಧು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ನೀನೇ ನಮಗೆಲ್ಲ ಆಗಿದ್ದಿ. ಅವರೆಲ್ಲ ಜನ್ಮ ಜನ್ಮಾಂತರಕ್ಕೆ ಬದಲಾಗುವರು. ಈ ಜನ್ಮದಲ್ಲಿ ತಂದೆ, ಹಿಂದಿನ ಜನ್ಮದಲ್ಲಿ ನಾನೇ ಅಪ್ಪ ಆಗಿದ್ನೋ ಏನೋ ಯಾರಿಗೆ ಗೊತ್ತು. ನಮ್ಮ ಗಂಡ ಈ ಜನ್ಮದಲ್ಲಿ ಗಂಡ, ಇನ್ನೆಷ್ಟು ಜನ್ಮಕ್ಕೆ ಶತ್ರು ಆಗ್ತಾನೋ, ಹಿಂದೆಷ್ಟು ಜನ್ಮಕ್ಕೆ ಆಗಿದ್ದಾನೋ ಗೊತ್ತಿಲ್ಲ. ಮಕ್ಕಳು ಅಷ್ಟೇನೆ, ಶತ್ರುಗಳೇ ಮಕ್ಕಳಾಗಿ ಹುಟ್ಟೋದು ಉಂಟು. ಶೇಡ್ ತೀರಿಸ್ಕೊಳ್ಳಿಕ್ಕೆ ಏನೇನೋ ಕಿರಿಕಿರಿ ಮಾಡ್ತಿರ್ತಾರೆ. ಆದ್ದರಿಂದ ಅವರೆಲ್ಲ ಪ್ರತಿ ಜನ್ಮಕ್ಕೂ ಕೂಡ ಯಾರು ಪಿತೃ ಮಾತೃ ಭರ್ತೃ ಜನನಿ ಆಗೋದಿಲ್ಲ. ಪ್ರತಿ ಜನ್ಮದಲ್ಲಿಯೂ ಕೂಡ ನೀನೇ ಪಿತೃ ಪತಿ ಎಲ್ಲವೂ ಆಗಿದ್ದಿ, ನಿನ್ನನ್ನು ಸೇವೆ ಮಾಡ್ತೀವಿ. ಹೋಗಲಿ, ಗಂಡ ಅತ್ತೆ ಮಾವಂದರೆ ಸೇವೆ ಮಾಡಿದರೂ ಬರೋ ಫಲ ಏನು? ನಿನ್ನ ಸೇವಾ ಭಾಗ್ಯ ಬಂದು ಮೋಕ್ಷ ಸಿಗೋದೇ ಫಲ. ಡೈರೆಕ್ಟಾಗಿ ನೀನೇ ಸಿಗುವಾಗ ಅವ್ರನ್ನ ಹೋಗಿ ಅವ್ರ ಸೇವೆ ಮಾಡಿ, ಅದ್ರ ನಂತರದಲ್ಲಿ ಮತ್ತೆ ನಿನ್ನ ಸೇವೆ ಮಾಡಿ ಯಾತಕ್ಕೆ? ನೀನೇ ಸಾಕ್ಷಾತ್ ಸಿಕ್ಕಿದ್ದಿ, ನಿನ್ನ ಸೇವೆ ಮಾಡ್ಕೊಂಡಿರ್ತೀವಿ, ಅಲ್ಲಿ ಕಳಿಸ್ಬೇಡ ನಮ್ಮನ್ನು ಅಂತ ಗೋಪಿಕಾಸ್ತ್ರೀಯರು ಬೇಡ್ಕೋತಾ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಲೀಲೆಯಲ್ಲಿ ಅವ್ರನ್ನೆಲ್ಲ ಆನಂದಪಡಿಸಿದ. ಧರ್ಮ ನಾಶ ಆದಾಗ, ಅಧರ್ಮ ತಲೆ ಎತ್ತಿದಾಗ ನಾನು ಬಂದು ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದವನು. ಆ ಕಾಲ ಹಾಗೆ ಬಂತು. ದ್ವಾಪರದ ಕೊನೆಯ ಭಾಗದಲ್ಲಿ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿದ ಮಧುರಾಪಟ್ಟಣದಲ್ಲಿ. ಅದಕ್ಕೆಲ್ಲ ಒಂದು ಅಂತರಾರ್ಥ ಇದೆ ಕೃಷ್ಣನ ಅವತಾರದಲ್ಲಿ. ಮಧುರಾಪಟ್ಟಣ ಅಂತಂದರೆ ಬಹಳ ಪವಿತ್ರವಾದದ್ದು.
ಯಮುನಾ ತೀರ. ನಮ್ಮ ದೇಹವೂ ಮಧುರಾಪಟ್ಟಣ ಆಗಬೇಕು. ಎಷ್ಟು ಪಾವಿತ್ರ್ಯ ಸಾಧ್ಯವೋ ಅಷ್ಟು ಪವಿತ್ರವಾಗಿ ದೇಹ ಇಟ್ಕೋಬೇಕು. ಆವಾಗ ದೇಹವೇ ಮಧುರಾಪಟ್ಟಣ ಆಗ್ತದೆ. ವಸುದೇವ ಅಂದರೆ ಜ್ಞಾನ, ದೇವಕಿ ದೇವಿ ಅಂದರೆ ಭಕ್ತಿ. ಈ ದೇಹ ಕರ್ಮದಿಂದ ಪವಿತ್ರ ಆಗಬೇಕು. ಈ ಪವಿತ್ರವಾದ ದೇಹದಲ್ಲಿ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ವಸುದೇವ ದೇವಕಿಯರ ಸಮಾಗಮ. 6 ಮಕ್ಕಳು ಹುಟ್ಟುತ್ತಾರೆ, ಅವರನ್ನು ತ್ಯಾಗ ಮಾಡಿಬಿಟ್ರು. 6 ಮಕ್ಕಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ತ್ಯಾಗ ಮಾಡಬೇಕು. ಆಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಪುರಾಣಗಳಿಗೆ ಅಭಿಮಾನಿ. ಪುರಾಣಾದಿ ಕಥಾ ಶ್ರವಣ ಮಾಡಬೇಕು. ಕರ್ಮದಿಂದ ದೇಹ ಪವಿತ್ರ ಆಗಬೇಕು. ಸಾಧಾರಣ ಜ್ಞಾನ ಭಕ್ತಿಯನ್ನು ಪಡೀಬೇಕು. ಹರಿಷಡ್ವರ್ಗವನ್ನು ಬಿಡಬೇಕು. ಶೇಷದೇವರಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರದ ಶ್ರವಣ ಮಾಡಬೇಕು. ಪುರಾಣ ಕಥಾ ಶ್ರವಣ ಮಾಡಬೇಕು. ಆಮೇಲೆ ಕೃಷ್ಣನ ಅವತಾರ ಆಯಿತು. ಬಲರಾಮ ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟಿದ. ದೇಹದಲ್ಲೇ ಕೃಷ್ಣ ಹುಟ್ಟುತ್ತಾನೆ. ಹುಟ್ಟಿದಂಥ ಕೃಷ್ಣ ನಂದಗೋಕುಲಕ್ಕೆ ಹೋದ. ಸ್ವಲ್ಪ ದಿವಸ ಇಲ್ಲಿದ್ದ. ಪೂತನೆ ವಧೆ ಮಾಡಿದ. ಕಂಸನ ಉದ್ದೇಶನೇ ಅದಿತ್ತು, ಆ ಕೃಷ್ಣನ ವಧೆ ಮಾಡಬೇಕು ಅಂತ. ಪೂತನೆಯನ್ನು ಕಳಿಸಿದ, ಶಕಟಾಕ್ಷನ ಕಳಿಸಿದ, ತೃಣಾವರ್ತನನ್ನು ಕಳಿಸಿದ. ಕೃಷ್ಣನೇ ಅವರು 3 ಮಂದಿಯನ್ನು ಕೊಂದ. ಆಮೇಲೆ ನಂದಗೋಕುಲ ಸಾಕು ಮಾಡಿದ್ದಂತೆ ಕೃಷ್ಣ. ಬಲರಾಮನ್ನ ಕರೆದು ಹೇಳ್ತಾನೆ, ಅಣ್ಣ, ನಾವು ನಂದಗೋಕುಲಕ್ಕೆ ಬಂದ್ವಿ. ಯಾಕೆ? ಇಲ್ಲಿ ದನ ಕರುಗಳಿಗೆ ಒಳ್ಳೆ ಮೇವು ಸಿಗ್ತದೆ, ಒಳ್ಳೆ ಹಸಿರು ಹುಲ್ಲು, ಮೈದಾನ, ಸಣ್ಣ ಹಳ್ಳಿ. ದನ ಕಾಯುವವರ ಹಳ್ಳಿಗೆ ವ್ರಜ ಅಂತ ಹೆಸರು. ಇದು ವ್ರಜ ಅಂದರೆ ದನ ಕಾಯುವವರ ಗ್ರಾಮ. ಒಳ್ಳೆ ಮೇವು ಸಿಗ್ತದೆ ಅಂತ ಇಲ್ಲಿ ಬಂದಿದ್ದೀವಿ. ಘೋಷೋಯಂ ನಗರಾಯತೆ ಅಂತ ದುಃಖಪಟ್ಟ ಕೃಷ್ಣ. ಘೋಷ ಅಂದರೆ ಹಳ್ಳಿ. ಈ ಹಳ್ಳಿ ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾ ಇದೆ. ದನ ಮೇಯೋ ಜಾಗದಲ್ಲೆಲ್ಲ ಪ್ಲಾಟುಗಳು ಬರ್ತಾ ಇದೆ, ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ದನ ಎಲ್ಲಿ ಹೋಗಬೇಕು ಮೇಯ್ಲಿಕ್ಕೆ? ಬೆಳಗ್ಗೆ ಬಿಟ್ಟರೆ ದನ ಎಲ್ಲಿ ಹೋಗಬೇಕು? ಸಿಟಿ ದಾಟಿ ಹುಲ್ಲಿರುವ ಮೈದಾನಕ್ಕೆ ಹೋಗಲಿಕ್ಕೆ 2 ಗಂಟೆ ಹಿಡಿತದೆ. ಇನ್ನು ದನಗಳ ಪಾಡೇನು? ಎಲ್ಲಿ ಅವುಗಳಿಗೆ ಹುಲ್ಲು ಸಿಗ್ತದೆ, ಹಸಿರು ಹುಲ್ಲು? ಆದ್ದರಿಂದ ಇಲ್ಲಿ ಹಸಿರು ಹುಲ್ಲು ಸಿಗ್ತಾ ಇಲ್ಲ. ಇದು ನಗರವಾಗಿ ಪರಿವರ್ತನೆ ಆಗಿದೆ. ಎಲ್ಲರೂ ಮನೆ ಕಟ್ಕೋತಾ ಇದ್ದಾರೆ, ಜನ ಸೇರಿಬಿಟ್ಟಿದ್ದಾರೆ. ದನಗಳಿಗೆ ಜಾಗ ಇಲ್ಲ. ಒಣ ಹುಲ್ಲು ಕಟ್ಟಿದಲ್ಲೇ ಕಟ್ಟಿ ಹಾಕಬೇಕು, ಒಣ ಹುಲ್ಲು ತರಬೇಕು, ಅದನ್ನೇ ತಿನ್ನಿಸ್ಬೇಕು. ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ, ಅಲ್ಲೇ ಮಲಗಬೇಕು, ಅಲ್ಲೇ ಕೂಡಬೇಕು. ಸಂಚಾರ ಮಾಡೋಣ ಅಂದ್ರೆ ಆಗೋದಿಲ್ಲ. ಯಾವಾಗಲೂ ದನಗಳಿಗೆ ಸ್ವಚ್ಛಂದ ಸಂಚಾರ ಬೇಕಂತೆ. ಒಳ್ಳೆ ಹಾಲು ಕೊಡ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲದ ತನಕ ದನ ತಿರುಕೊಂಡು ಬರಬೇಕು. ಸಾಯಂಕಾಲ ಬರ್ತದೆ, ಒಳ್ಳೆ ಹಾಲು ಕೊಡ್ತದೆ, ಉಲ್ಲಾಸ ಇರ್ತದಂತೆ. ಭಗವಂತನ ಸೃಷ್ಟಿ ಬಹಳ ವಿಚಿತ್ರ. ಒಬ್ಬೊಬ್ಬರಿಗೆ ಒಂದೊಂದರಿಂದ ಉಲ್ಲಾಸ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣು ಮಕ್ಕಳು ಉಲ್ಲಾಸಭರಿತರಾಗೋದು ಯಾವಾಗ ಅಂದರೆ ಗರ್ಭಭಾರ ಬಂದಾಗ, ಗರ್ಭ ಧರಿಸಿದಾಗ ಉಲ್ಲಾಸ ಆಗ್ತದಂತೆ. ಅದು ಸ್ವಲ್ಪ ವಿಳಂಬ ಆಯಿತು ಅಂದರೆ ಕಿರಿಕಿರಿ ಏನಾದರೂ ಆಗ್ತದೆ. ಗರ್ಭಭಾರ ಬಂತು ಅಂದರೆ ಮನಸ್ಸು ಡೈವರ್ಟ್ ಆಗಿಬಿಡ್ತದೆ, ಉಲ್ಲಾಸಭರಿತರಾಗ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಹ ಸ್ವಚ್ಛಂದಚಾರತಃ. ಗೋಗಳು ಸ್ವಚ್ಛಂದ ತಿರುಗಿದರೆ ಉಲ್ಲಾಸವಾಗಿರ್ತಾರೆ. ಕುಂಜರಾಹ ಪಾಂಸು ವರ್ಷೇಣ. ಆನೆಗಳು ಸ್ವಚ್ಛಂದವಾಗಿರಬೇಕಾಗಿದ್ದರೆ, ಅದು ಉಲ್ಲಾಸವಾಗಿರಬೇಕಾಗಿದ್ದರೆ, ಸ್ನಾನ ಆದಮೇಲೆ ಆನೆಯನ್ನು ಫ್ರೀ ಬಿಟ್ಟರೆ ಅದೊಂದಿಷ್ಟು ಮಣ್ಣು ಹಾಕೋತದೆ. ಆ ಭಾರಿ ಉಲ್ಲಾಸ, ಇಡೀ ದಿವಸ ಚೆನ್ನಾಗಿರ್ತದೆ ಆನೆ. ಕುಂಜರ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ ಮೊನ್ನೆ ಹೇಳಿದೆ. ಬ್ರಾಹ್ಮಣರಿಗೆಲ್ಲ ಇನ್ನೊಬ್ಬರನ್ನ ಯಾರನ್ನಾದರೂ ನಿಂದೆ ಮಾಡ್ತಾ ಇದ್ದರೆ, ಆಡ್ಕೋತಾ ಇದ್ದರೆ ಇವರು ಸಂತೋಷ ಪಡ್ತಾರೆ, ಇವರನ್ನು ಆಡ್ಕೋತಾ ಇದ್ದರೆ ಅವರು ಸಂತೋಷ ಪಡ್ತಾರೆ. ಇದು ಸ್ವಭಾವ, ಜಗತ್ತಿನ ಸ್ವಭಾವ ಹೀಗೆ. ದನಗಳ ಸ್ವಭಾವ ಸ್ವಚ್ಛಂದಚಾರ. ಕೃಷ್ಣ ಹೇಳ್ತಾನೆ, ಸ್ವಚ್ಛಂದ ಸಂಚಾರ ಬೇಕು. ನಂದಗೋಕುಲ ಹಳ್ಳಿ ಹೋಗಿ ನಗರ ಆಗ್ತದೆ, ನಾವು ವೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಆನಂದವಾಗಿದ್ದ. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್ ನಿಹತ್ಯ ವತ್ಸಾಸುರಮಾದಿದೇವೋ ಬಕಂಚ ಗೋಪಾಲಕತಾಮವಾಪ. ನಿಜವಾದ ಗೋಪಾಲಕ ಆದ. ಮೊದಲ ಇದರಲ್ಲಿ ನಂದಗೋಕುಲದಲ್ಲಿರುವಾಗ ಹಾಲು, ಬೆಣ್ಣೆ, ಮೊಸರು ಅದೆಲ್ಲ ಕದೀತಾ ಇದ್ದ. ಬೆಣ್ಣೆ ಯಾಕೆ ಕದೀತಿದ್ದ ಅಂದರೆ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರಂತೆ. ಅದಕ್ಕೆ ಪ್ರಾಣದೇವರು ಅಂದರೆ ಬಹಳ ಇಷ್ಟ ಪರಮಾತ್ಮನಿಗೆ. ಅದಕ್ಕೆ ಬೆಣ್ಣೆ ಅಂದರೆ ಇಷ್ಟ. ಪ್ರಾಣದೇವರು ಪ್ರೀತಿ, ಪ್ರಾಣದೇವರೇ ಬೆಣ್ಣೆಗೆ ಅಭಿಮಾನಿ. ಅದಕ್ಕೆ ಬೆಣ್ಣೆಯನ್ನು ಕದ್ದಾದರೂ ತಿಂತಾ ಇದ್ದ. ವೃಂದಾವನಕ್ಕೆ ಬಂದಾಗ ಅಲ್ಲಿ ವಿಹಾರ ಮಾಡೋದು, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ, ರಾಸಕ್ರೀಡೆ,
ಇದೆಲ್ಲ ವೃಂದಾವನದಲ್ಲಿ ಮಾಡ್ತಾ ಇದ್ದ. ದನಗಳನ್ನು ಮೇಯಿಸೋದು, ಒಳ್ಳೆ ಬೆಳದಿಂಗಳು, ಹುಣ್ಣಿಮೆ ಬಂತು ಅಂದರೆ ಒಳ್ಳೆ ಬೆಳದಿಂಗಳು. ಯಮುನಾ ನದಿ ತೀರಕ್ಕೆ ಬರ್ತಾ ಇದ್ದ ಕೃಷ್ಣ. ಯಮುನಾ ತೀರಕ್ಕೆ ಬಂದು ವೇಣುನಾದ ಮಾಡೋದು, ಕೊಳಲೂದೋದು, ಎಲ್ಲ ಗೋಪಿಕಾಸ್ತ್ರೀಯರನ್ನ ಬರಮಾಡಿಕೊಳ್ಳೋದು, ರಸಕ್ರೀಡೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದ. ಒಂದು ದಿವಸ ಯಮುನಾ ನದಿಯ ನೀರು ವಿಷಪೂರಿತವಾಗಿತ್ತು, ಕಾಳಿಂಗ ಸರ್ಪ ಸೇರಿ. ಆ ದನಕರುಗಳೆಲ್ಲ ಯಮುನಾ ನದಿಯ ನೀರು ಕುಡಿದು ಸತ್ತು ಹೋಗ್ತಾ ಇದ್ವು. ದನಕಾಯುವ ಹುಡುಗರು ಸಾಯ್ತಾ ಇದ್ದು. ಆವಾಗ ಯಮುನಾ ನದಿಯ ಮಡುವಿಗೆ ಧುಮುಕಿ ಆ ಕಾಳಿಂಗ ಸರ್ಪದ ಹೆಡೆ ಮೇಲೆ ನರ್ತನ ಮಾಡಿ ಅದನ್ನು ಯಾವ್ಯಾವ ಹೆಡೆ ಎತ್ತುತ್ತಾ ಇತ್ತು ಅದನ್ನೆಲ್ಲ ತುಳಿದು ಅದನ್ನು ದಮನ ಮಾಡಿ ಅಲ್ಲಿಂದ ಓಡಿಸಿಬಿಟ್ಟ ಕಾಳಿಂಗ ಸರ್ಪವನ್ನು. ಸತ್ತು ಹೋದ ದನಕರುಗಳನ್ನು ಬದುಕಿಸಿದ ಕೃಷ್ಣ. ಆವಾಗಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಕೃಷ್ಣ ನರ್ತನ ಮಾಡುವಾಗ ಎಂಥ ರಂಗಸ್ಥಳ! ಸುತ್ತಲೂ ಯಮುನಾ ನದಿ ನೀರು, ಮಧ್ಯದಲ್ಲಿ ಕಾಳಿಂಗ ಸರ್ಪ, ಅದಕ್ಕೆ 101 ಹೆಡೆ, ಆ ಹೆಡೆಯೇ ರಂಗಸ್ಥಳ. ಅದರ ಮೇಲೆ ಕೃಷ್ಣ, ಬಾಲಕೃಷ್ಣ ನಿಂತಿದ್ದಾನೆ, ನರ್ತನ ಮಾಡಲಿಕ್ಕೆ ಶುರು ಮಾಡಿದ. ಮಧ್ಯಾಹ್ನದ ಹೊತ್ತಿಗೆ ಅಪಶಕುನಗಳನ್ನು ಕಂಡು ನಂದಗೋಪ, ಯಶೋದೆ ಅವರೆಲ್ಲ ಹುಡುಕೊಂಡು ಬಂದರಂತೆ. ಕೃಷ್ಣ ಯಾಕೋ ಬಂದಿಲ್ಲ ಅಂತ ಹುಡುಕೊಂಡು ಬಂದು ಕೂಡಲೇ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಮಕ್ಕಳು ಹಾಗೆ, ಯಾರಾದರೂ ಬಂಧುಗಳು ಮನೆಗೆ ಬಂದರೆ ಕುಣಿತಾವೆ, ಬಂದರು ಅಂತ. ಬಾಲಕೃಷ್ಣ ಕುಣಿದನಂತೆ. ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಕೃಷ್ಣ ಕಾಳಿಂಗದ ಹೆಡೆ ಮೇಲೆ ನರ್ತನ ಮಾಡುವಾಗ ಪಕ್ಕವಾದ್ಯದವರು ಯಾರು ಇಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ಬ್ರಹ್ಮದೇವರು ಬಂದು, ಸತ್ಯಲೋಕದಿಂದ ಬ್ರಹ್ಮದೇವರು ಧಾವಿಸಿ ಬಂದು ಅನೀನದತ್ ಪದ್ಮಭವೋ ಮೃದಂಗಂ, ಮೃದಂಗ ನುಡಿಸಿದರಂತೆ. ಜಗೌ ಹನುಮಾನ್ ಜಗತಾಮಧೀಶಂ, ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡಿದ್ನಂತೆ. ರುದ್ರದೇವರು ಕೈಲಾಸದಿಂದ ಬಂದು ತಾಳ ಹಾಕಿದರಂತೆ. ನನರ್ಥ ಗೋಪಾಲಕ ಬಾಲಮೌಲಿ, ಆ ಕೃಷ್ಣ ಗೋಪಾಲಕ ಬಾಲಮೌಲಿ ನರ್ತನ ಮಾಡಿದ. ಆ ಕಾಳಿಂಗ ಸರ್ಪಕ್ಕೆ ಹಿಂಸೆ ಆಯಿತು. ಅಲ್ಲಿಂದ ಬಿಟ್ಟು ರಮಣಕ ದ್ವೀಪ ಅಂತ ಒಂದು ದ್ವೀಪಕ್ಕೆ ಹೋಗಿ ಸೇರಿತು. ಪರಿಸರ ಸ್ವಚ್ಛ ಮಾಡಿದ, ನದಿ ನೀರನ್ನು ಸ್ವಚ್ಛ ಮಾಡಿದ. ವಾದಿರಾಜರೇ ಹೇಳ್ತಾರೆ, ವನಪ್ರಿಯೋ ಶೌಚಕ ಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ವೃಂದಾವನಕ್ಕೆ ಯಾಕೆ ಬಂದ ಅಂದರೆ ವನಪ್ರಿಯೋಸೌ, ವನಪ್ರಿಯ ಕೃಷ್ಣ. ಎಲ್ಲಿ ಗಿಡ ಗಂಟೆಗಳು, ಹಣ್ಣಿನ ಗಿಡ, ಹೂವಿನ ಗಿಡ ಚೆನ್ನಾಗಿರ್ತದೆ ಅಲ್ಲಿ ಕೃಷ್ಣ ಇರ್ತಾನಂತೆ. ಆದ್ದರಿಂದ ವೃಂದಾವನಕ್ಕೆ ಬಂದ ಅಂತ ವಾದಿರಾಜರು ಹೇಳ್ತಾರೆ. ಹಾಗೆ ಅದೇ ವೃಂದಾವನದಲ್ಲಿ ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರ, ಒಳ್ಳೆ ಬೆಳದಿಂಗಳು. ಕೃಷ್ಣನಿಗೆ ರಾಸಕ್ರೀಡೆ ಮಾಡೋಣ ಅಂತ ಅನಿಸ್ತು ಗೋಪಿಕಾಸ್ತ್ರೀಯರೊಂದಿಗೆ. ಯಾರ್ಯಾರು ಮನೆಗೆ ಹೋಗಿ ಬೆಣ್ಣೆ ಕದ್ದೀತಿದ್ದ, ಹಾಲು ಮೊಸರು ಕದ್ದೀತಿದ್ದ, ಆ ಗೋಪಿಕಾಸ್ತ್ರೀಯರೆಲ್ಲ ಇವನನ್ನು ಬಹಳ ಮುದ್ದು ಮಾಡ್ತಾ ಇದ್ದರು. ಅವ್ರನ್ನೆಲ್ಲ ಬರಮಾಡಿಕೊಂಡು ರಾಸಕ್ರೀಡೆ ಮಾಡಬೇಕು, ಅವ್ರ ಜೊತೆ ಕುಣಿಬೇಕು, ಹಾಡಬೇಕು, ಇದು ಕೃಷ್ಣನಿಗೆ ಆಸೆ. ಒಬ್ಬನೇ ಹೋಗ್ತಿದ್ದಂತೆ. ಆ ಯಮುನಾ ತೀರಕ್ಕೆ ಹೋಗಿ ಆ ಬೆಳದಿಂಗಳಿನಲ್ಲಿ ಆ ತಮಾಲ ವೃಕ್ಷ ಅಂತ ಒಂದು ವೃಕ್ಷ, ಅದರ ಕೆಳಗಡೆ ನಿಂತುಕೊಂಡು ವೇಣುನಾದ ಮಾಡ್ತಾ ಇದ್ದಂತೆ. ವೇಣುನಾದ ಕಿವಿಗೆ ಬಿದ್ದ ಕೂಡಲೇ ಗೋಪಿಕಾಸ್ತ್ರೀಯರೆಲ್ಲ ಧಾವಿಸಿ ಬರ್ತಿದ್ರಂತೆ. ಯಾರೋ ಕೃಷ್ಣ ವೇಣುಗಾನ ಮಾಡುವ ಸಮಯ, ನಾವು ಹೋಗಿಬಿಡೋಣ ಅಂತ ಮೊದಲೇ ಶೃಂಗಾರ ಮಾಡ್ಕೋತಿದ್ಲಂತೆ ಒಬ್ಬಳು. ವೇಣುಗಾನ ಕಿವಿಗೆ ಬಿತ್ತು, ಅರ್ಧ ಮಾಡ್ಕೊಂಡಿದ್ದಾಳೆ, ಹಾಗೇ ಓಡಿ ಬಂದ್ಲಂತೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದಕ್ಕೆ ಹಚ್ಕೊಳ್ಳೋದು ಬಾಕಿ. ವೇಣುಗಾನ ಕಿವಿಗೆ ಬಿತ್ತು, ಹಾಗೆ ಬಂದ್ಲು. ಯಜಮಾನ್ರೇ ಹೇಳಿದ್ರಂತೆ, ಇನ್ನೊಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಹೋಗು ಅಂತ. ಕೃಷ್ಣನ್ ನೋಡೋದೇ ಕಣ್ಣಿಗೆ ಅಲಂಕಾರ ಅಂತ ಬಂದು. ಇನ್ನೊಬ್ಬಳು ವೇಣುಗಾನ ಕಿವಿಗೆ ಬಿತ್ತು, ಬೇಗ ಬೇಗ ಬಳೆ ಹಾಕ್ಕೊಳ್ಬೇಕು ಅಂತ ತೆಗೆದಿದ್ದಾಳೆ. ಆ ಕೈ ಯಾವುದು ಕಾಲು ಯಾವುದು ಸಂಭ್ರಮದಲ್ಲಿ ಆ ಬಳೆಯನ್ನು ಕಾಲಿಗೇರಿಸ್ತಾ ಇದ್ದಾಳಂತೆ. ಗೆಜ್ಜೆಯನ್ನು ಕೈ ಕಟ್ಕೋತಾ ಇದ್ದಾಳೆ, ಜಾರಿ ಜಾರಿ ಬೀಳ್ತಾ ಇದೆ. ಬಳೆಯನ್ನು ಕಾಲಿಗೇರಿಸ್ಕೊಳ್ತಾ ಇದ್ದಾಳೆ. ಇನ್ನೊಬ್ಬಳು ಯಜಮಾನರು ಆಗ್ತಾನೆ ಬಂದಿದ್ರಂತೆ, ಸ್ವಲ್ಪ ಓವರ್ ಟೈಮ್ ಕೆಲಸ ಮಾಡಿ ಅವ್ರಿಗೆ ಬಡಿಸ್ತಿದ್ಲಂತೆ. ವೇಣುಗಾನ ಕಿವಿಗೆ ಬಿತ್ತು, ನಿಮ್ಮ ಹಣೆ ಬಾರ ಅಂತ ಓಡಿ ಹೋಗಿಬಿಟ್ರಂತೆ. ಅಲ್ಲಿ ಎದುರುಗಡೆ ಆದರೂ ತಂದಿಡು ಅಂದ್ರೆ ಆಗಲ್ಲ, ವೇಣುಗಾನ ಕಿವಿಗೆ ಬಿತ್ತು ಅಂತ ಓಡಿ ಬಂದ್ಲಂತೆ. ಪರಿವೇಶಯಂತೆ ಸ್ತದ್ಧಿತ್ವ, ಯಜಮಾನರಿಗೆ ಬಡಿಸ್ತಾ ಇದ್ದ ಗೋಪಿಕಾಸ್ತ್ರೀಯರು ಅರ್ಧಕ್ಕೆ ಬಿಟ್ಟು ಬಂದಿದ್ದಾರಂತೆ.
ಹಾಲು ಕರಿತಾ ಇದ್ದವರು ಆ ಪಾತ್ರೆಯನ್ನು ಅಲ್ಲೇ ಇಟ್ಟು ದನದ ಕೆಚ್ಚಲು ಬುಡದಲ್ಲಿಟ್ಟು ಓಡಿ ಬಂದಿದ್ದಾರಂತೆ. ಮಕ್ಕಳನ್ನು ಅಳ್ತಾ ಇದ್ದ ಮಕ್ಕಳನ್ನು ಆಡಿಸ್ತಾ ಇದ್ದಂಥ ಗೋಪಿಕಾ ಸ್ತ್ರೀಯರು ವೇಣುಗಾನ ಕಿವಿಗೆ ಬಿದ್ದ ಕೂಡಲೇ ಯಜಮಾನ್ರಿಗೆ ಹೇಳಿ ಮಕ್ಕಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಓಡಿ ಬರ್ತಿದ್ರಂತೆ. ವ್ಯತ್ಯಸ್ತ ವಸ್ತ್ರಾಭರಣ ಕಾಶ್ಚಿತ್ ಕೃಷ್ಣಾಂತಿಕಂ ಯಯು. ಎಲ್ಲ ಗೋಪಿಕಾ ಸ್ತ್ರೀಯರು ಅಸ್ತವ್ಯಸ್ತವಾಗಿ ಹೇಗಿದ್ದದ್ದು ಹಾಗೆ ಕೆಲಸಗಳನ್ನು ಬಿಟ್ಟಲ್ಲೇ ಬಿಟ್ಟು ಕೃಷ್ಣ ಇದ್ದಲ್ಲಿ ಓಡಿ ಬರ್ತಾ ಇದ್ರು. ಯಾಕೆ ಅಂದರೆ ಕೃಷ್ಣ ವೇಣುಗಾನ ಮಾಡುವಾಗ ಮಂಡಲಾಕಾರವಾಗಿ ಆ ಬೆಳೆದಿಂಗಳಿನಲ್ಲಿ ವರ್ತುಲಾಕಾರವಾಗಿ ಗೋಪಿಕಾ ಸ್ತ್ರೀಯರನ್ನ ನಿಲ್ಲಿಸ್ತಿದ್ದಂತೆ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಅಂತರೇ ಅಂಗನಾ ಇತ್ತಮಾ ಕಲ್ಪಿತೆ ಮಂಡಲೇ ಮಧ್ಯಗಃ ಸಂಜಗೌ ವೇಣುನಾ ದೇವಕೀ ನಂದನ. ಹೇಗೆ ಮಂಡಲ ಮಾಡ್ತಿದ್ದ ಅಂದರೆ ಅಕ್ಕಪಕ್ಕದಲ್ಲಿ ಗೋಪಿಕಾ ಸ್ತ್ರೀಯರು, ಮಧ್ಯದಲ್ಲಿ ಕೃಷ್ಣ, ಮತ್ತು ಆಚೆ ಈಚೆ ಗೋಪಿಕಾ ಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಹೀಗೊಂದು ಮಂಡಲ. ಆ ಮಂಡಲದ ಮಧ್ಯದಲ್ಲಿ ಮತ್ತೆ ಕೃಷ್ಣ ಅನೇಕ ರೂಪಗಳನ್ನು ತಾಳಿ ಅಂಗನಾಂ ಅಂಗನಾಂ ಅಂತರೇ ಮಾಧವ. ಇಬ್ಬರಿಬ್ಬರು ಗೋಪಿಕಾ ಸ್ತ್ರೀಯದಲ್ಲಿ ಮಧ್ಯದಲ್ಲಿ ಅವನು. ಹೀಗೊಂದು ಮಂಡಲ. ಇನ್ನೊಂದು ಮಂಡಲ ಮಾಧವಂ ಮಾಧವಂ ಅಂತರೇ ಅಂಗನಾ. ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರಿ, ಮತ್ತು ಆಚೆ ಈಚೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರಿ. ಹೀಗೊಂದು ಮಂಡಲ ಮಾಡಿ ಮಧ್ಯದಲ್ಲಿ ನಿಂತುಕೊಂಡು ವೇಣುಗಾನ ಮಾಡೋದು. ಒಳ್ಳೆ ರೀತಿಯಲ್ಲಿ ಕುಣಿತಿದ್ರಂಥವ್ರು. ಇವನ ವೇಣುಗಾನಕ್ಕೆ ಸರಿಯಾಗಿ ಕುಣಿತ, ಭಾರಿ ಚೆನ್ನಾಗಿ ಕುಣಿತಿದ್ರಂತೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ. ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ. ಏನು ಗತಿ ಹೆಜ್ಜೆ ಹಾಕೋದು ಅಂದರೆ ಹೀಗೆ ಮಂಡಲ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮಂಡಲೀಕೃತ ಮನೋರಮ ರಾಮ ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಹಧಾಮ. ಮಂಡಲೀಕೃತ ಮನೋರಮ ರಾಮ. ಮನೋಹರರಾದ ಗೋಪಿಕಾ ಸ್ತ್ರೀಯರನ್ನ ಮಂಡಲಾಕಾರವಾಗಿ ನಿಲ್ಲಿಸೋದು. ಯಾರಾದರೂ ತಡವಾಗಿ ಬಂದರೆ ಅವರಿಗೆ ಮಂಡಲ ಪ್ರವೇಶ ಇಲ್ಲ, ದೂರ ನಿಂತ್ಕೊಂಡು ನೋಡಬೇಕಷ್ಟೇ. ಅದಕ್ಕೆ ಅವರೆಲ್ಲ ಧಾವಂತದಿಂದ ಬರ್ತಿದ್ರಂತೆ. ಕೃಷ್ಣನೂ ಹಾಗೆ ಆಕರ್ಷಕನಾಗಿದ್ದ. ಎಷ್ಟು ಚೆನ್ನಾಗಿದ್ದ ಕೃಷ್ಣ ರಾಸಕ್ರೀಡೆ ಮಾಡುವಾಗ. ಅವನು ಏನು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದ. ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತ ಮಂಗರಾಗಗನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಎಂಥ ರೂಪ! ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಕೇಶಪಾಶಧೃತ ಪಿಂಚಿಕಾ ವಿತತಿ. ತಲೆಯಲ್ಲಿ ಕೇಶಪಾಶದಲ್ಲಿ ಒಂದು ನವಿಲುಗರಿ, ದೊಡ್ಡ ಬಿಡಿಸಿದಂಥ ನವಿಲುಗರಿಯನ್ನು ಇಟ್ಟುಕೊಂಡಂಥ ರೂಪ. ಸಂಚಲನ್ಮಕರ ಕುಂಡಲಂ. ಕಿವಿಯಲ್ಲಿ ಕುಂಡಲ ಹಾಕ್ಕೊಂಡಿದ್ರೆ ಅದು ಕೆನ್ನೆ ಮೇಲೆ ಓಡಾಡಬೇಕಂತೆ. ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತಂ. ಮುತ್ತಿನ ಹಾರಗಳು, ವನಮಾಲ ಇವುಗಳಿಂದ ಭೂಷಿತನಾಗಿರ್ತಿದ್ದ. ಹಾರಜಾಲವನ ಮಾಲಿಕಾ ಲಲಿತಂ ಅಂಗರಾಗಘನ ಸೌರಭಂ. ಮೈಗೆಲ್ಲ ಪರಿಮಳದ ಎಣ್ಣೆಯನ್ನು ಹಚ್ಚಿಕೊಂಡಿದ್ದರೆ ಆ ಸುವಾಸನೆಗೆ ಮೋಹಿತರಾಗಿ ಬರ್ತಿದ್ರಂತೆ ಅವನ ಹತ್ರ. ಅಂಗರಾಗಘನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ. ಪೀತಾಂಬರದ ಮೇಲೆ ಒಂದು ಒಡ್ಯಾಣವನ್ನು, ಚಿನ್ನದ ಒಡ್ಯಾಣವನ್ನು ಹಾಕ್ಕೊಂಡಿದ್ದಂತೆ. ಕಾಲ್ಗೆಜ್ಜೆ ಮಣಿಯಿಂದ ಖಚಿತವಾದ ಕಾಲ್ಗೆಜ್ಜೆ. ಆ ಮಣಿಯ ಕಾಂತಿಯೇ ಹೊಳಿತಾ ಇತ್ತಂತೆ. ಇಂಥ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ ಅಂತ. ಅದಕ್ಕಾಗಿ ಗೋಪಿಕಾ ಸ್ತ್ರೀಯರೆಲ್ಲ ರಾಸಕ್ರೀಡೆಗೆ ಬರ್ತಾ ಇದ್ದರು. ಬಹಳ ಹೊತ್ತು ರಾತ್ರಿ ಮೈ ಮರೆತು ಎಷ್ಟೋ ಹೊತ್ತು ಇದೇ ರೀತಿ ವೇಣುಗಾನ ಮಾಡೋದು, ಅವ್ರನ್ನ ಕುಣಿಸೋದು. ದನಕರುಗಳೆಲ್ಲ ವೇಣುಗಾನ ಕೇಳಿ ಓಡಿ ಬರ್ತಿದ್ವಂತೆ. ದಂತದಷ್ಟ ಸುಮನಸಸ್ತದುಪಧಾರ್ಯ ಸುರೇಶಾ ಶಕ್ರಶರ್ವ ಪರಮೇಷ್ಠಿ ಪುರೋಗಾ ಕವಯ ಆನತ ಕಂಧರ ಗಾತ್ರ ವಿಸ್ಮಯಂ ಯಯುರ ನಿಶ್ಚಿತ ತತ್ವಾ. ದೇವತೆಗಳು ಬರ್ತಿದ್ದರಂತೆ. ಇದರಲ್ಲಿ ನಂದಗೋಕುಲದ ಬೃಂದಾವನದ ಯಮುನಾ ತೀರದಲ್ಲಿ ಕೃಷ್ಣ ವೇಣುಗಾನ ಮಾಡುವಾಗ
ಸುಮನಸಸ್ತದುಪಧಾರ್ಯ ಸುರೇಶ. ದೊಡ್ಡ ದೊಡ್ಡ ದೇವತೆಗಳು ಬರ್ತಿದ್ರು. ಬ್ರಹ್ಮ ಶಕ್ರ ಪರಮೇಷ್ಠಿ ಪುರೋಗಾ. ಬ್ರಹ್ಮ ಶಕ್ರ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಪರಮೇಷ್ಠಿ ಇವರೆಲ್ಲರೂ ಕೂಡ ಬರ್ತಿದ್ರಂತೆ. ಬಂದು ಇವನ ವೇಣುಗಾನವನ್ನು ಆಸ್ವಾದನೆ ಮಾಡಿ ವಿಸ್ಮಯಂ ಯಯುರನಿಶ್ಚಿತ ತತ್ವಾ, ಬಹಳ ಆಸ್ವಾದನೆ ಮಾಡಿ ಮೈಮರೆತು ನಿಂತು ಹೋಗ್ತಿದ್ರಂತೆ. ಅದ್ರ ಜೊತೆಗೆ ದನಕರುಗಳು ಬರ್ತಿದ್ರಂತೆ. ದಂತದಷ್ಟ ಕವಲಾಧೃತ ಕರ್ಣಾ ನಿದ್ರಿತಾಲಿಖಿತ ಚಿತ್ರಮಿವಾಸನ್. ದನಕರುಗಳು ಹುಲ್ಲು ಮೇಯ್ತಾ ಇದ್ದರೆ ಬಾಯಲ್ಲಿ ಅರ್ಧ ಹುಲ್ಲು ಅಗ್ದಿದ್ದಾವೆ, ಹಾಗೆ ಇದೆ. ಅಷ್ಟಕ್ಕೆ ವೇಣುಗಾನ ಕಿವಿಗೆ ಬಿದ್ದ ಕೂಡಲೇ ಬಾಯಲ್ಲಿ ಹುಲ್ಲು ಇಟ್ಕೊಂಡೇ ಬರ್ತಿದ್ವಂತೆ. ವೇಣುಗಾನ ಮುಗಿಯೋ ತನಕ ಮೈ ಮರೆತು ನಿಂತು ಆಮೇಲೆ ಮತ್ತೆ ಆ ಹುಲ್ಲು ತಿನ್ಲಿಕ್ಕೆ ಶುರು. ಬಾಯಲ್ಲಿ ಬೋಂಡ ಇಟ್ಕೊಂಡು ವೇಣುಗಾನ ಮುಗಿಯೋ ತನಕ ಇಟ್ಕೊಂಡು ಆಮೇಲೆ ತಿನ್ನೋರು ಇರ್ತಾರೆ. ಹಾಗೆ ಆ ರೀತಿ ಕೃಷ್ಣನ ವೇಣುಗಾನಕ್ಕೆ ದನಕರುಗಳು ಆಕರ್ಷಿತರಾಗಿ ಬರ್ತಾ ಇದ್ವು ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಆ ವೇಣುಗಾನ ಕೇಳಿದರೆ ಬ್ರಹ್ಮದೇವರಂತೂ ನಾಲ್ಕು ತಲೆ ಆಡಿಸಿ ಆಸ್ವಾದನೆ ಮಾಡ್ತಿದ್ರು. ರುದ್ರದೇವರು ಧ್ಯೇಯ ಪಂಚಮುಖೋ ರುದ್ರ, ನನಗಿನ್ನೊಂದು ತಲೆ ಜಾಸ್ತಿ ಇದೆ ಅಂತ 5 ತಲೆ ತೂಗ್ತಾ ಇದ್ರಂತೆ. ಬ್ರಹ್ಮದೇವರು 4 ತಲೆ ತೂಗಬೇಕು, ರುದ್ರದೇವರು 5 ತಲೆ ತೂಗ್ತಾ ಇದ್ದರು. ಷಣ್ಮುಖ ಇದ್ದ, ನನಗಿನ್ನೂ ಒಂದು ಜಾಸ್ತಿ ಇದೆ ಅಂತ 6 ತಲೆ ತೂಗ್ತಾ ಇದ್ದಂತೆ. ದಶಮುಖ ಅಂತೂ ಬರಲಿಲ್ಲ, 10 ತಲೆಯವನು ಬರಲಿಲ್ಲ ರಾವಣ. ಬಂದವರೆಲ್ಲ 4 ಮುಖದವರು, 5 ಮುಖದವರು, 6 ಮುಖದವರು. ಒಂದೇ ಮುಖ ಇದ್ದವರಂತೂ, ಒಂದೇ ತಲೆ ಇದ್ದವರಂತೂ ಮೈಯೇ ತೂಗಿದ್ರಂತೆ. ಆನತ ಕಂಧರ ಗಾತ್ರಾ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ಆನತ ಕಂಧರ ಗಾತ್ರ, ತಲೆ ತೂಗಿ ಮೈ ತೂಗಿ ಕೃಷ್ಣನ ವೇಣುಗಾನ ಆಸ್ವಾದನೆ ಮಾಡಿ ಹೋಗ್ತಿದ್ರು. ದಾರಿಯಲ್ಲಿ ಹೋಗುವಾಗ ಸರಸ್ವತಿ, ಭಾರತಿ ಇವರೆಲ್ಲ ಬ್ರಹ್ಮಾದಿ ದೇವತೆಗಳನ್ನು ಕೇಳೋದು. ಭಾರೀ ಆಸಕ್ತಿಯಿಂದ ಬಂದರಲ್ಲ ಕೃಷ್ಣನ ವೇಣುಗಾನ ಅಂತ. ಯಾವ ರಾಗ ಹಾಡಿದ ಹೇಳ್ರಿ ಅಂತ ಕೇಳ್ತಿದ್ರಂತೆ. ಯಾವ ರಾಗ ಹಾಡಿದ ಹೇಳಿ, ಏನು ಗೊತ್ತಾಗ್ತದೆ ರಾಗ? ಕೃಷ್ಣನ ರಾಗ ಬ್ರಹ್ಮದೇವರಿಗೆ ಅರ್ಥ ಆಗಲಿಲ್ಲಂತೆ. ಹಾಗೆ ಬ್ರಹ್ಮಾದಿಗಳು ಹೇಳ್ತಿದ್ರಂತೆ, ಯಾವ ರಾಗವೋ ಯಾವ ತಾಳವೋ ನಮಗೊಂದು ಗೊತ್ತಿಲ್ಲ. ಅಧರೇ ನಮಗೆ ಅರ್ಥ ಆದದ್ದಿಷ್ಟು. ಅಧರೇ ವಿನಿವೇಶ್ಯ ವಂಶನಾಲಂ ವಿವರಾಣ್ಯಸ್ಯ ಸಲೀಲ ಮಂಗುಲೀಭಿ ಮುಹುರಂತರಯನ್ ಮುಹುರ್ವಿವೃಣ್ವನ್ ಮಧುರಂಗಾಯತಿ ಮಾಧವೋ ವನಾಂತೆ. ಆ ಬಿದಿರಿನ ಕೊಳಲನ್ನು ಕೆಳತುಟಿಯಲ್ಲಿ ಇಟ್ಕೊಂಡಿದ್ದ ಕೃಷ್ಣ. ಅದಕ್ಕೊಂದಿಷ್ಟು ತೂತುಗಳಿದ್ವು ಆ ಕೊಳಲಿಗೆ. ಯಾವುದು ಮುಚ್ಚುತ್ತಿದ್ನೋ ಯಾವುದು ತೆಗಿತಿದ್ನೋ ಒಂದು ಅರ್ಥ ಆಗಿಲ್ಲ. ಅಂತೂ ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ನಮಗೆ ಅರ್ಥ ಆದದ್ದಿಷ್ಟೇನೆ. ನಾವು ಆ ರೀತಿ ಮುಚ್ಚಿ ತೆಗೆದು ಮಾಡಿದರೆ ಕತ್ತೆ ಅಪಸ್ವರ ಮಾಡಿದ ಹಾಗೆ ಆಗಿರ್ತದೆ. ಆದರೆ ಕೃಷ್ಣ ಹೇಳಿದಾಗೆ ಮಧುರಂಗಾಯತಿ ಮಾಧವೋ ವನಾಂತೆ, ಮಧುರವಾಗಿ ಹಾಡ್ತಿದ್ದ. ಇಷ್ಟು ಬಿಟ್ಟರೆ ರಾಗ ತಾಳ ನಮಗೆ ಗೊತ್ತಿಲ್ಲ, ಅನಿಶ್ಚಿತ ತತ್ವ ಅಂತ ಬ್ರಹ್ಮಾದಿಗಳು ಹೇಳಬೇಕು. ಹೀಗೆ ಶ್ರೀಕೃಷ್ಣನ ಸರ್ವೋತ್ತಮತ್ವ ವೇಣುಗಾನದಿಂದಲೇ ಸಿದ್ಧ ಆಗ್ತದೆ ಅಂತ ಶುಕಾಚಾರ್ಯರು ಬಣ್ಣಿಸ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ವೇಣುಗಾನ ಆಯಿತು.